ಹಳ್ಳಿಗಳ ಅಂತರಾಳದ ಮಾತುಗಳನ್ನ ಬಿತ್ತರಿಸುವ, ಹಳ್ಳಿಗಳ ಚಿತ್ರಣವನ್ನ ಸೆರೆ ಹಿಡಿಯುವ ಕಾರ್ಯಕ್ರಮ ಹಳ್ಳಿ ಧ್ವನಿ. ಹಳ್ಳಿ ಧ್ವನಿ, ಹಳ್ಳಿ ಧ್ವನಿ. ಕೇಳುಗರೆ, ಆಲೂರು ತಾಲೂಕು ಮರಸು ಗ್ರಾಮದಲ್ಲಿ ಹಾಸನ ಆಕಾಶವಾಣಿಯು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಮರಸು ಗ್ರಾಮದ ಸಂಘ ಸಂಸ್ಥೆಗಳ ಗ್ರಾಮಸ್ಥರ ಸಹಕಾರದಿಂದ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಫೆಬ್ರವರಿ ತಿಂಗಳ 19ನೇ ತಾರೀಕು ಹಮ್ಮಿಕೊಂಡಿತ್ತು. ಅಂದು ನಡೆದ ಕಾರ್ಯಕ್ರಮದ ಚಿತ್ರಣವನ್ನು ಇಂದು ನಿಮಗಾಗಿ ಬಿತ್ತರಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಸನ ಆಕಾಶವಾಣಿ, ಪಶುವೈದ್ಯಕೀಯ ಆಸ್ಪತ್ರೆ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇವರೆಲ್ಲರ ಸಹಯೋಗದಲ್ಲಿ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಆರಂಭದಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಮರಸುನಲ್ಲಿ ಇರತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರು ಹಾಗೂ ಸಾಹಿತಿಯಾದ ಎಚ್ ವೇದಾವತಿಯವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡೋಣ. ಮಮಕಾರಾಜನು ಆಳಿದ ಮರಸು ಗ್ರಾಮದಲ್ಲಿರುವ ಎಲ್ಲ ದೇವರುಗಳನ್ನು ನೆನೆಯುವೆವು, ಎಲ್ಲ ದೇವರುಗಳನ್ನು ನೆನೆಯುವೆವು ನಾವಿಂದು. ಹರಸಿರಿ ನೀವು ಎಲ್ಲರನು, ಹರಸಿರಿ ನೀವು ಎಲ್ಲರನು. ಪ್ರಥಮ ಪೂಜೆಯು ನಿನಗೆ ಶಿವಪುತ್ರ ಗಣಪನೆ, ವಂದಿಪೆವು ನಿನಗೆ ನಾವೆಲ್ಲ, ವಂದಿಪೆವು ನಿನಗೆ ನಾವೆಲ್ಲ ದೇವ. ಹರಸಯ್ಯ ನೀನು ನಮ್ಮನ್ನು. ಚೋಳರ ಕಾಲದಲ್ಲಿ ನೆಲೆಸಿದ ರಂಗನಾಥ ಸ್ವಾಮಿ, ಚೋಳರ ಕಾಲದಲ್ಲಿ ನೆಲೆಸಿದ ರಂಗನಾಥ ಸ್ವಾಮಿ, ಕೈಯ ಮುಗಿದೆವು ನಾವು ನಿಮಗೆ, ಕೈಯ ಮುಗಿದೆವು ನಿಮಗೆ ರಂಗಯ್ಯ. ಹರಸಯ್ಯ ನೀನು ನಮ್ಮನ್ನು. ಕಲ್ಲಿನಲ್ಲಿ ಅರಳಿದ ಕಲ್ಲೇಶ್ವರ ಸ್ವಾಮಿಗೆ ಕೈಯ ಮುಗಿದೆವು ನಾವೆಲ್ಲ, ಕೈಯ ಮುಗಿದೆವು ನಾವೆಲ್ಲ ಕಲ್ಲೇಶ್ವರ. ಹರಸಯ್ಯ ನೀನು ನಮ್ಮನ್ನು. ವಾಲೆಯ ಬೆಳಕಲ್ಲಿ ಕರೆತನ್ನಿ ಉಡುಸ್ಲಮ್ಮನ, ಪಂಜಿನ ಬೆಳಕಲ್ಲಿ ಕರೆತನ್ನಿ, ಪಂಜಿನ ಬೆಳಕಲ್ಲಿ ಕರೆತನ್ನಿ ತಾಯಿಯ. ಹರಸಮ್ಮ ನೀನು ನಮ್ಮನ್ನು. ಕಾಶಿಯಿಂದಿಲ್ಲಿ ನೆಲೆಸಿರುವ ಗರುಡ ಸ್ವಾಮಿ, ಇಡುಗಾಯಿ ಒಡೆಯುವೆವು ಸ್ವಾಮಿ ನಿಮಗೆ, ಇಡುಗಾಯಿ ಒಡೆಯುವೆವು ಸ್ವಾಮಿ ನಿಮಗೆ. ಹರಸಯ್ಯ ನಮ್ಮ ಮಕ್ಕಳನು. ಮರದಡಿಯಲ್ಲಿ ನೆಲೆಸಿರುವ ಕೊತ್ತಲ ರಾಮಪ್ಪ ಸ್ವಾಮಿ, ಮಾಡುವೆವು ನಿನಗೆ ಗಿಣ್ಣದ ನೈವೇದ್ಯ, ಮಾಡುವೆವು ನಿನಗೆ ಗಿಣ್ಣದ ನೈವೇದ್ಯವ. ಎಲೆ ಉದುರಿ ಕಾಯಿ ಹಣ್ಣಾಗಲಿ. ಲಕ್ಷ್ಮೀದೇವಿ ಬರುತ್ತಾಳೆ ಕಾಲಿಗೆ ಬಿದ್ದೆವು, ಲಕ್ಷ್ಮೀದೇವಿ ಬರುತ್ತಾಳೆ ಕಾಲಿಗೆ ಬಿದ್ದೆವು. ಆರತಿ ಬೆಳಗಿರಿ ಮುತ್ತೈದೆಯರು, ಆರತಿ ಬೆಳಗಿರಿ ಮುತ್ತೈದೆಯರು. ಹರಸಮ್ಮ ನೀನು ಎಲ್ಲರನು. ಊರ ಮಕ್ಕಳೆಲ್ಲ ಮೊದಲ ಪೂಜೆಯನ್ನು ಕರಿಗಲ್ಲಿಗೆ ಮಾಡಿ ಪೂಜಿಪರು, ಕರಿಗಲ್ಲಿಗೆ ಮಾಡಿ ಪೂಜಿಪರು ನಿನಗೆ. ಹರಸಯ್ಯ ನೀನು ನಮ್ಮನ್ನು. ಶ್ರೀ ಚೌಡೇಶ್ವರಿ ದೇವಿ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ದೊಡ್ಡಮ್ಮ ದೇವಿ ಚಿಕ್ಕಮ್ಮ, ದೊಡ್ಡಮ್ಮ ದೇವಿ ಚಿಕ್ಕಮ್ಮ ದೇವಿ. ಮಳೆ ಮಲ್ಲೇಶ್ವರ ಸ್ವಾಮಿ ಮಳೆಯ ಸುರಿಸಯ್ಯ, ಮಳೆ ಮಲ್ಲೇಶ್ವರ ಸ್ವಾಮಿ ಮಳೆಯ ಸುರಿಸಯ್ಯ, ಮಳೆ ಮಲ್ಲೇಶ್ವರ ಸ್ವಾಮಿ ಮಳೆಯ ಸುರಿಸಯ್ಯ. ಮರಸು ಗ್ರಾಮದಲ್ಲಿ ಇರುವಂತಹ ಎಲ್ಲ ದೇವರುಗಳನ್ನು ಕೂಡ ಸ್ಮರಿಸಿಕೊಳ್ತಾ ಪ್ರಾರ್ಥನೆಯನ್ನ ಬರೆದು ಹಾಡಿದಂತಹ ಎಚ್ ವೇದಾವತಿ ಇವರಿಗೆ ಧನ್ಯವಾದಗಳು. ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ನಾವು ಕಳೆದ 1.5 ವರ್ಷದಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಳ್ಳಿ ಧ್ವನಿ ಅಂತ ಹೇಳಿದರೆ ಏನಿಲ್ಲ,
ಹಳ್ಳಿಗಳಿಂದ ಇವತ್ತು ಜನರು ನಗರಗಳತ್ತ ವಲಸೆಯನ್ನು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹಳ್ಳಿಗಳನ್ನು ನಾವು ಅರಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅವುಗಳನ್ನು ಗುರುತು ಮಾಡಿ ಬಗೆಹರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹಾಸನ ಆಕಾಶವಾಣಿ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತು. ಇದುವರೆಗೆ ನಮ್ಮ ಹಾಸನ ಜಿಲ್ಲೆಯ ಸುಮಾರು 13 ಹಳ್ಳಿಗಳಲ್ಲಿ ನಾವು ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಳ್ಳಿಗಳ ಒಂದು ವೈಶಿಷ್ಟ್ಯತೆ ಏನಿದೆ, ಇತಿಹಾಸ ಏನಿದೆ, ಅದರ ದಾಖಲೀಕರಣವನ್ನು ಕೂಡ ಮಾಡಿದ್ದೇವೆ. ನಾವು ಹಾಸನದ ಹಿಂಸೆ ಏನಿದೆಯೋ ಇವ್ರ ಜೊತೆ ಮಾಡ್ತಾ ಇರತಕ್ಕಂತಹ 2ನೇ ಕಾರ್ಯಕ್ರಮ. ಕಳೆದ ವರ್ಷ ನಾವು ಒಳಗೆರಹಳ್ಳಿಯಲ್ಲಿ ಇದೇ ರೀತಿ ಈ ಒಂದು ಕ್ಯಾಂಪ್ ಇದ್ದಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವಿ. ಇಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂತಹ ಗ್ರಾಮೀಣರಿಗೆ ನೆರವಾಗ್ತಾ ಇರತಕ್ಕಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ಆಲೂರು ಮತ್ತು ಸಕಲೇಶಪುರ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ H.K. ಕುಮಾರಸ್ವಾಮಿ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ನಿಶ್ಚಿತಾ ಕುಮಾರಿ ಇವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೆಂಗಳೂರು, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ, ರಾಷ್ಟ್ರೀಯ ಸೇವಾ ಯೋಜನೆ ಹಿಮ್ಸ್ ಹಾಸನ ಇದರ ವತಿಯಿಂದ ದಿನಾಂಕ 16/2/2025ರಿಂದ 22/2/2025ರವರೆಗೆ ಈ ಗ್ರಾಮದಲ್ಲಿ ವಿಶೇಷ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದ ಪ್ರಯುಕ್ತ ನಾವು ಇಂದು ಆಕಾಶವಾಣಿ ಹಾಸನ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಸನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಹಳ್ಳಿ ಧ್ವನಿ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಾಗೂ ಜಾನುವಾರು ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ H.K. ಕುಮಾರಸ್ವಾಮಿ, ಮಾಜಿ ಶಾಸಕರು, ಆಲೂರು ಸಕಲೇಶಪುರ ಕ್ಷೇತ್ರ, ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ಡಾಕ್ಟರ್ ವಿಜಯ್ ಅಂಗಡಿ, ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರು, ಇವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಭಾರತ ಹಳ್ಳಿಗಳ ದೇಶ. ಸಾವಿರಾರು ಹಳ್ಳಿಗಳ ಸಮೂಹ ನಮ್ಮ ದೇಶವನ್ನು ಬೆಳೆಸ್ತಾ ಬಂದಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ನೆನಪು ಮಾಡ್ತಾ ಹೋದರೆ ಹಳ್ಳಿಗರ ಪಾತ್ರ ಅಗಣಿತವಾದುದು. ಹಾಗೆ ದೇಶದ ಅಭಿವೃದ್ಧಿಯಲ್ಲೂ ಹಳ್ಳಿಗರು ಅಮೋಘವಾಗಿ ಕಾಯಕ ಮಾಡ್ತಾ ಬಂದಿದ್ದಾರೆ. ಒಟ್ಟಾರೆ ಹಳ್ಳಿಗಳು ಈ ದೇಶದ ಏಳಿಗೆಗೆ ಮಹತ್ವದ ಕೆಲಸವನ್ನು ಮಾಡ್ತಾ ಬಂದಿದ್ದಾವೆ. ಹಳ್ಳಿಗಳಲ್ಲಿ ಏನಿಲ್ಲ, ಏನೈತೆ ಅಂತ ಹುಡುಕ್ತಾ ಹೋದರೆ ಅದ್ಭುತವಾದ ಸಂಗತಿಗಳು ನಮಗೆ ಬೆಳಕಿಗೆ ಬರ್ತವೆ. ಪೇಟೆಗಳಲ್ಲಿ ಎಷ್ಟೋ ಜನ ಹೇಳ್ತಾರೆ ಇಲ್ಲೇನಿಲ್ಲ ಅಂತ ಅಂದ್ಕೊಂಡು ಮತ್ತೆ ಹಳ್ಳಿಗೆ ಹೋಗೋದಿದೆ. ಹಳ್ಳಿ ಧ್ವನಿ ಆಕಾಶವಾಣಿಯ ವಿಶೇಷವಾದ ಕಾರ್ಯಕ್ರಮ. ಈ ಹಳ್ಳಿಯ ಅನೇಕ ಸಂಗತಿಗಳನ್ನು ನಾವು ಅರಿತುಕೊಂಡು ನಿಮಗೂ ತಿಳಿಸಿ ಸಮಾಜದ ಇತರರಿಗೂ ಹಂಚುವ ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಿದ್ದೀವಿ. ಇದು 14ನೇ ಕಾರ್ಯಕ್ರಮ. ನಾವು ಮರಸು ಗ್ರಾಮಕ್ಕೆ 1, 2, 3 ಸಾರಿ ಬಂದಿದ್ದೀವಿ, ಆದರೆ ಆಳಕ್ಕೆ ಹೋಗಿಲ್ಲ. ಇಲ್ಲಿ ಎಂಥೆಂಥವರು ಈ ಊರಿನ ಈ ಭಾಗದ ಏಳಿಗೆಗೆ ಕೆಲಸ ಮಾಡಿದರಂತ ಲೆಕ್ಕ ಹಾಕ್ತಾ ಹೋದರೆ ಬೊಂಬೈ ಹನುಮಂತಯ್ಯನವರು 1907ರಲ್ಲೇ ಬಹಳ ಪ್ರಾವೀಣ್ಯತೆಯಿಂದ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಹೆಸರಾದವರು. ಅವರ ಮೊಮ್ಮಗ ಗುಂಡೂರಾಜ್ ಅವರು ಈಗ ಅಂತಾರಾಷ್ಟ್ರೀಯ ಹೆಸರನ್ನು ಪಡೆದುಕೊಂಡಿದ್ದಾರೆ. ಅವರಿಂದ ಹಿಡಿದು ಮಾಬಾ ಚನ್ನಬಸಪ್ಪನವರು ಈ ಭಾಗದ ಅನೇಕರಿಗೆ ಪರಿಚಯ, ಅನೇಕರ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಬಂದರು. MS ನಾಗೇಂದ್ರ ಅವರು ಮೆಟ್ರೋ MD ಆಗಿದ್ದವರು. ಹೀಗೆ ಈ ಊರಿನ ಯುವಕ ಸಂಘ, ಯುವತಿ ಸಂಘ ಶುರುವಾಗಿದ್ದು ಈ ಊರಿನ ಬೆಳವಣಿಗೆ, ಈ ಊರಿನ ಆಗುಹೋಗುಗಳು, ಸಮಸ್ಯೆಗಳು ಇತ್ಯಾದಿಗಳನ್ನು ನಾವು ಗಮನಿಸ್ತಾ
ಪ್ರಸಾರಕ್ಕೆ ಬಳಸ್ಕೊಳ್ತಾ ಅದನ್ನು ಬರವಣಿಗೆ ಮಾಡಿ ನಿಮ್ಮ ಊರಿನಲ್ಲಿ ಬಹುಕಾಲ ಉಳಿಯೋ ರೀತಿಯಲ್ಲಿ ಮಾಡಲಿಕ್ಕಾಗಿ ರೂಪಿಸಿರುವ ಕಾರ್ಯಕ್ರಮ ಹಳ್ಳಿ ಧ್ವನಿ. ನೋಡಿ, ಇಲ್ಲಿಯ ಶಿಕ್ಷಕಿ ವೇದಾವತಿಯವರು ಹಾಡಿದ ಗೀತೆ ವಿಶೇಷವಾದದ್ದು. ಬಹುಶಃ ನೀವು ಯಾರೂ ಕೇಳಿಲ್ಲ. ಈ ಊರಿನ ದೇವರುಗಳನ್ನು ದೇವತೆಗಳನ್ನು ಸ್ಮರಿಸಿಕೊಂಡು ಪ್ರಾರ್ಥನೆ ಗೀತೆ ಹಾಡಿದರು. ಲಕ್ಷ್ಮೀ ಶಾರದೆ ಗಣಪತಿಯನ್ನು ಸ್ಮರಿಸಿ ಹಾಡೋದು ಒಂದೆಡೆ ಆದರೆ ಈ ಊರಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ ಅಂತ ಅಂದ್ಕೊಂಡು ಅವ್ರ ಗೀತೆಯಲ್ಲಿ ಗೊತ್ತಾಯಿತು. ಹಾಗೆ ಈ ಊರಲ್ಲಿರುವ ಕೃಷಿಕರು, ಸಾಧಕರು, ಈ ಊರಿನ ಸಮಸ್ಯೆಗಳು, ಮಾಜಿ ಸಚಿವರು ಬಂದಿದ್ದಾರೆ, ಅವ್ರ ಗಮನಕ್ಕೂ ಹೋಗುತ್ತೆ. ಇನ್ನು ಬೇರೆ ಬೇರೆಯವರು ಇಲ್ಲಿಯ ಸಂಗತಿಗಳನ್ನು ಗಮನಿಸಿಕೊಂಡು ಕಿಂಚಿತ್ತಾದರೂ ಪರಿಹರಿಸಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಆರೋಗ್ಯ ಶಿಬಿರ, ಈ ಊರಿನ ಜನರ ಆರೋಗ್ಯ ಹೇಗಿದೆ, ನೀವೇನು ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಬೆಳಕು ಚೆಲ್ಲುವ ಪ್ರಯತ್ನ. ಒಟ್ಟಾರೆ ಆಕಾಶವಾಣಿಯಿಂದ ನಿಮ್ಮೂರಿನ ದರ್ಶನ ಆಗಬೇಕು, ನಿಮಗೂ ಮತ್ತು ಇತರರಿಗೂ ನಾವು ತಿಳ್ಕೊಳ್ಬೇಕು, ಆ ಮೂಲಕ ಸ್ವಲ್ಪನಾದರೂ ಅನುಕೂಲ ಆಗಬೇಕನ್ನೋ ಒಂದು ಆಲೋಚನೆಯಲ್ಲಿ ಈ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ವಿಶೇಷವಾಗಿ ಹಿಮ್ಸು, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸಂಸ್ಥೆಯ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಸಾಕಾರಗೊಳ್ತಾ ಇದೆ. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಶಿಸ್ತಿನಿಂದ ಆಸೀನರಾಗಿ ಸಹಕರಿಸಬೇಕಂತ ಅಂದ್ಕೊಂಡು ಹೇಳ್ತಾ, ಇಲ್ಲಿಯ ಮಕ್ಕಳ ಪ್ರತಿಭೆ, ನಿಮ್ಮ ವಿಶೇಷತೆಗಳನ್ನು ಗಮನಿಸ್ತಾ ಇರಿ. ಧನ್ಯವಾದಗಳು, ನಮಸ್ಕಾರ. ಇಂದಿನ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಡಾಕ್ಟರ್ ವಿಜಯ್ ಅಂಗಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಹಳ್ಳಿ ಧ್ವನಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಳ್ಳಿಗಳ ಅಂತರಾಳವನ್ನು ಅರಿತಕ್ಕಂಥದ್ದು. ನಮ್ಮಲ್ಲೇ ಅನೇಕರನ್ನ ನಮ್ಮ ಊರಿನ ಬಗ್ಗೆ ಕೇಳಿದರೆ ಎಷ್ಟೋ ಸಂಗತಿಗಳು ನಮಗೆ ಗೊತ್ತಿರೋದಿಲ್ಲ. ಎಷ್ಟು ಮನೆಗಳಿದ್ದಾವೆ, ಎಷ್ಟು ಜನಸಂಖ್ಯೆ ಇದೆ, ನಮ್ಮ ಊರಿನ ಇತಿಹಾಸ ಏನು, ಒಂದು 50 ವರ್ಷಗಳ ಕಾಲದ ಹಿಂದೆ ಅಥವಾ 100 ವರ್ಷಗಳ ಕಾಲದ ಹಿಂದೆ ನಮ್ಮ ಗ್ರಾಮ ಹೇಗಿತ್ತು, ಏನಾಗಿತ್ತು ಅನ್ನುವಂಥದ್ದನ್ನು ಕೇಳಿದರೆ ಅನೇಕರಿಗೆ ಗೊತ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ಹಳ್ಳಿಗಳ ಅಂತರಾಳವನ್ನು ಅರಿಯುವಂತಹ ಕಾರ್ಯಕ್ರಮ ಹಳ್ಳಿ ಧ್ವನಿ ಆಗಿದೆ. ಮರಸು ಗ್ರಾಮದ ಇತಿಹಾಸ ಮತ್ತು ಬೆಳವಣಿಗೆ, ಇದು ನಾವಿಲ್ಲಿ ಬಂದು ಸಮೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಗ್ರಾಮ ಅಂತ ಹೇಳಿ ಗೊತ್ತಾಯಿತು. ಇಲ್ಲಿ ಅನೇಕ ಸಾಧಕರು ಕೂಡ ಇದ್ದಾರೆ. ಈ ನಿಟ್ಟಿನಲ್ಲಿ ಮರಸು ಗ್ರಾಮದ ಇತಿಹಾಸ ಮತ್ತು ಬೆಳವಣಿಗೆಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಆಲೂರಿನ ಹಿರಿಯ ಪತ್ರಕರ್ತರಾದ MP ಹರೀಶ್ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮರಸು ಗ್ರಾಮ, ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈಗಲೂ ಕೂಡ ಇದೇ ಗ್ರಾಮದ ವಾಸಿಯಾಗಿದ್ದೀನಿ. ಮರಸು ಅಂತ ಬರಬೇಕಾದ ಕಾರಣ, ಸುಮಾರು 800-900 ವರ್ಷಗಳ ಹಿಂದೆ ಮಮಕರ ರಾಜ ಎಂಬ ಅರಸನು ಕೋಟೆ ಕಟ್ಕೊಂಡು ಆಳ್ತಿದ್ದ ಅಂತ ಹೇಳಿ ನಮ್ಮ ಕುರುಹೂರಟ್ಟಿನಲ್ಲಿ ಅದನ್ನು ವ್ಯಾಖ್ಯಾನ ಮಾಡಲಾಗಿದೆ. ನಮ್ಮ ಗ್ರಾಮದಲ್ಲಿ ಪ್ರತಿ ಯುಗಾದಿ ಹಬ್ಬದ ದಿವಸ ಆ ಕುರುಹೂರಟ್ಟನ್ನು ಓದ್ಬಿಟ್ಟು ದೇಶದಲ್ಲಿ ಒಂದು ವರ್ಷದಲ್ಲಿ ಮುಂದೆ ಆಗುವ ಘಟನೆಗಳು, ಒಳ್ಳೆಯದು ಕೆಟ್ಟದೆಲ್ಲನೂ ಕೂಡ ತಿಳ್ಕೊಳ್ತಾ ಇದ್ದು. ಆಮೇಲೆ ಈ ಮರಸು ಗ್ರಾಮ ಅನೇಕ ಭೌಗೋಳಿಕ ಮತ್ತು ಚಾರಿತ್ರಿಕ ವೈಭವಗಳನ್ನು ಹೊಂದಿದೆ. ಬೇಲೂರು ಹಳೆಬೀಡಿನಲ್ಲಿ ದೇವಸ್ಥಾನಗಳು ನಿರ್ಮಾಣವಾದ ಕಾಲದಲ್ಲಿ ಇಲ್ಲಿ ದೇವಸ್ಥಾನಗಳು ನಿರ್ಮಾಣವಾಗಿರೋದಕ್ಕೆ ಹಲವಾರು ಸಾಕ್ಷಿಗಳಿವೆ. ಇದಕ್ಕೆ ಪೂರಕವಾಗಿ ಶ್ರೀ ಕಲ್ಲೇಶ್ವರ ದೇವಾಲಯದ ಗರ್ಭಗುಡಿಗೆ ಹೊಂದಿಕೊಂಡಿರುವ ಕಲ್ಲಿನಲ್ಲಿ ಹಳೆಗನ್ನಡ ಭಾಷೆಯಲ್ಲಿ ಇತಿಹಾಸವನ್ನು ಕೆತ್ತಲಾಗಿದೆ. ಅದು ಈಗಲೂ ಕೂಡ ಸಾಕ್ಷಿಯಾಗಿದೆ. ಗ್ರಾಮದಲ್ಲಿ ಅವತರಿಸುವ ಕೆಲವು ಸಾಕ್ಷಿಗಳನ್ನು ಗಮನಿಸಿದರೆ, ಪುರಾತನ ಕಾಲದಲ್ಲಿ ರಾಜವಂಶದ ಆಳೆ ಇರುವುದು ಗಮನಕ್ಕೆ ಬರುತ್ತದೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಗಣಪತಿ ದೇವಾಲಯ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಕಲ್ಲೇಶ್ವರ ದೇವಾಲಯ, ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಗರುಡ ದೇವರ ಕಂಬ, ಗಣಪತಿ ದೇವಾಲಯದ ಎದುರಿಗಿರುವ ಕರಿಗಲ್ಲು, ಕಲ್ಲೇಶ್ವರ ದೇವಾಲಯದ ಮುಂಭಾಗದಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಕಾಲಭೈರವೇಶ್ವರ ದೇವರ ವಿಗ್ರಹ, ಅದರ ಹಿಂಭಾಗದಲ್ಲಿ ರಾಜನು ಉಪಯೋಗಿಸುತ್ತಿದ್ದ ಕುದುರೆಯ ಸಮಾಧಿ, ಪಕ್ಕದಲ್ಲಿ ದ್ವಾರಮಂಟಪ, ಎದುರಿಗಿರುವ ಕಲ್ಯಾಣಿ ಕೊಳ, ಇವುಗಳನ್ನೆಲ್ಲ ಅವಲೋಕಿಸಿದರೆ ರಾಜ ಆಳ್ವಿಕೆ ನಡೆಸಿದ್ದಾನೆ ಎಂದು ನಂಬಬಹುದಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಈ ಗ್ರಾಮದ ಹೊರಭಾಗದಲ್ಲಿ ಕಂದಕಗಳು ಇದ್ದವು ಎಂದು ಹಿರಿಯರು ಹೇಳ್ತಾರೆ. ಈಗ ಕಂದಕಗಳು ಮುಚ್ಚಿವೆ. ಈ ಗ್ರಾಮಕ್ಕೆ ಯಾರು ಬಂದರೂ ಸಹ ಇಲ್ಲಿಯ ವೈಶಿಷ್ಟ್ಯ ನೋಡಿ ಬೆರಗಾಗ್ತಿದ್ದರು. ತುರ್ತಾಗಿ ವಾಪಸ್ ಹೋಗಬೇಕೆಂದಿದ್ರು ಕೂಡ ಇಲ್ಲಿಯ ವೈಶಿಷ್ಟ್ಯಕ್ಕೆ ಮನಸ್ಸು ಹೊತ್ತು ಇದೇ ಗ್ರಾಮದಲ್ಲಿ ಉಳ್ಕೊಳ್ಳುತ್ತಿದ್ದರು. ಇಲ್ಲಿನ ವೈಭವ ಅವರ ಮುಂದಾಲೋಚನೆಯನ್ನು ಮರೆಸುತ್ತಿತ್ತು ಎಂಬ ಕಾರಣಕ್ಕೆ ಈ ಗ್ರಾಮಕ್ಕೆ ಮರಸು ಎಂಬ ಹೆಸರು ಖ್ಯಾತಿಗೆ ಬಂತು ಎನ್ನಲಾಗಿದೆ. ಈ ಗ್ರಾಮದ ಮತ್ತೊಂದು ವಿಶೇಷತೆ ಎಂದರೆ, ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಗರುಡಗಂಬ. ಈ ಗರುಡಗಂಬ ಈ ದಕ್ಷಿಣ ಭಾರತದ ಮರಸು ಗ್ರಾಮದಲ್ಲಿ ಹೊರತುಪಡಿಸಿದರೆ ಉತ್ತರದ ಕಾಶಿಯಲ್ಲಿ ಮಾತ್ರ ಇದೆ ಎಂದು ತಿಳಿಯಲಾಗಿದೆ. ಈ ಕಂಬದ ಎದುರು
ಪಶ್ಚಿಮ ದಿಕ್ಕಿನೆಡೆ ಸುಮಾರು 1000 ಅಡಿ ದೂರದಲ್ಲಿ ಯಾಸನ ತೋಳು ಎಂಬ ಕಲ್ಲು ಇದೆ. ಈ ಕಲ್ಲಿನಲ್ಲಿ ಒಂದು ಕೈ ತೋಳು ಕಾಣುವಂತೆ ಕೆತ್ತನೆ ಮಾಡಿರುವ ಕುರುಹು ಇದೆ. ಇದು ನೆಲೆಸಿರುವ ಜಾಗದಲ್ಲಿ 7 ಕೊಪ್ಪರಿಕೆ ಹಣವಿದೆ ಎಂದು ಪೂರ್ವಕಾಲದಿಂದ ಹೇಳಲಾಗ್ತಿದೆ. ಕೊಪ್ಪರಿಕೆಯಲ್ಲಿರುವ ಹಣವನ್ನು ಭೂಮಿಯಿಂದ ಹೊರಕ್ಕೆ ತೆಗೆಯಬೇಕಾದರೆ ಗರುಡಗಂಬದ ಬಳಿ ಕೋಣವನ್ನು ಬಲಿಕೊಟ್ಟು ಆ ರಕ್ತದ ಓಕುಳಿ ಯಾಸನ ತೋಳುವರೆಗೂ ಹರಿಸಿದರೆ ಮಾತ್ರ ಸಿಗುತ್ತದೆ ಎಂದು ಪೂರ್ವಿಕರು ಹೇಳುತ್ತಾರೆ. ಇದೇ ದೇವಸ್ಥಾನದ ಎದುರಿಗಿರುವ ಬೃಹತ್ ಮರದ ಬುಡದಲ್ಲಿ ಕೊತ್ತಲರಾಮಪ್ಪ ಎಂಬ ದೇವರು ಇದೆ. ಈ ಮರದಲ್ಲಿರುವ ಎಲೆಗಳು ಬೇಸಿಗೆಯಲ್ಲೂ ಸಹ ಹಸಿರಾಗಿರುತ್ತವೆ. ಈ ಗ್ರಾಮದ ಯಾರ ಮನೆಯಲ್ಲಾದರೂ ಕೂಡ ಹಸು ಕರುವಿಗೆ ಜನ್ಮ ನೀಡಿದಾಗ ಗೀಬು ಹಾಲನ್ನು ಕೊತ್ತಲರಾಮಪ್ಪ ದೇವರಿಗೆ ನೈವೇದ್ಯ ಮಾಡುವ ಅಭ್ಯಾಸ ಹಿಂದಿನಿಂದಲೂ ಬೆಳೆದು ಬಂದಿದೆ. ಗ್ರಾಮದ ಉತ್ತರ ದಿಕ್ಕಿಗೆ 2 ಕಿಲೋಮೀಟರ್ ದೂರದಲ್ಲಿ ತಿರುಮಲ ದೇವರು, ಉಡುಸಲಮ್ಮ ದೇವಸ್ಥಾನ, ಚಿಕ್ಕಮ್ಮ ದೊಡ್ಡಮ್ಮ ದೇವತೆಗಳು ನೆಲೆಯೂರಿವೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಶ್ರೀಯವರ ಪಟ್ಟಾಭಿಷೇಕದೊಂದಿಗೆ ತಿರುಮಲ ದೇವರ ಉತ್ಸವ ನಡೆಯುತ್ತದೆ. ವಿಜಯದಶಮಿಯಂದು ತಿರುಮಲ ದೇವಸ್ಥಾನದ ಬಳಿ ಇರುವ ಬನ್ನಿಮಠದ ಬಳಿ ಇಂದಿಗೂ ಸಹ ಪಟೇಲ ವಂಶಸ್ಥರು ಬಿಲ್ಲು ಬಾಣದಿಂದ ಹಾಗೂ ವಿಶ್ವಕರ್ಮ ವಂಶಸ್ಥರು ಬಂದೂಕಿನಿಂದ ಗುಂಡಿಟ್ಟು ಬನ್ನಿ ಕಂಬವನ್ನು ತುಂಡರಿಸಲಾಗುತ್ತಿದೆ. ಸಂಕ್ರಾಂತಿ ಹಬ್ಬದ ಮುನ್ನಾ ದಿನ ಕಾಡಿನಿಂದ ಮೊಲವನ್ನು ಹಿಡಿದು ತಂದು ಹಬ್ಬದ ದಿನ ದೇವಾಲಯದ ಬಳಿ ಮೊಲದ ಕಾಲಿಗೆ ಗೆಜ್ಜೆ ಕಟ್ಟಿ ಬಿಡಲಾಗುತ್ತಿತ್ತು. ಗೋಕುಲಾಷ್ಟಮಿ ದಿನ ಬೆತ್ತದ ಬುಟ್ಟಿಯೊಳಗೆ ತೆಂಗಿನಕಾಯಿ ಇಟ್ಟು ಅರಸು ವಂಶದವರು ಒಡೆದು ಪುಡಿ ಮಾಡುತ್ತಿದ್ದರು. ಹೀಗೆ ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲೂ ಅನೇಕ ವೈಭವಗಳು ದೇವರ ಸಮ್ಮುಖದಲ್ಲಿ ನಡೆಯುತ್ತಿದ್ದವು. ಉಡುಸಲಮ್ಮ ದೇವಿ ನಡೆಮುಡಿ ಕಳಸೋತ್ಸವ ಜಾತ್ರಾ ಸಂದರ್ಭದಲ್ಲಿ ಕಣ್ತುಂಬಿಕೊಳ್ಳುತ್ತದೆ. ಮುಜರಾಯಿ ಇಲಾಖೆಯಿಂದ ತಿರುಮಲ ದೇವಸ್ಥಾನ ನಡೆಯುವ ವಾರ್ಷಿಕ ಹಬ್ಬಗಳು ವಿಶೇಷತೆಯಿಂದ ಕೂಡಿರುತ್ತವೆ. ಈ ಗ್ರಾಮದಲ್ಲಿರುವ ದೇವಾಲಯಗಳು ಈಗ ಪುನಶ್ಚೇತನವಾಗಿವೆ. ಇಲ್ಲಿಂದ ಅವನತಿ ದೂರದಲ್ಲಿರುವ ಶ್ರೀ ತಿರುಮಲ ದೇವರ ದೇವಸ್ಥಾನ ಪುನಶ್ಚೇತನವಾಗಬೇಕಾಗಿದೆ. ಇತಿಹಾಸ ಮೆರೆಯುವ ಎಲ್ಲ ಕುರುಹುಗಳನ್ನು ಕಾಪಾಡುವಲ್ಲಿ ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಮುಜರಾಯಿ ಇಲಾಖೆ ಸಹಕರಿಸಿದರೆ ಮರಸು ಗ್ರಾಮ ಐತಿಹಾಸಿಕ ಹಾಗೂ ಪ್ರೇಕ್ಷಣೀಯ ಸ್ಥಳವಾಗಲಿದೆ. ಆ ಅವಕಾಶಕ್ಕೆ ಮರಸು ಗ್ರಾಮ ಎದುರು ನೋಡುತ್ತಿದೆ. ಇತ್ತೀಚೆಗೆ ಲಿಂಗೈಕ್ಯರಾದ ಇದೇ ಗ್ರಾಮದ ಕಪರ್ದಿ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಯೋಗಾವನ ಬೆಟ್ಟ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಸದ್ಯದಲ್ಲೇ ಪ್ರಾರಂಭವಾಗಲಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಉದ್ಘಾಟನೆಗೊಂಡಿರುವ ಶ್ರೀ ಗಣಪತಿ ದೇವಾಲಯ ಸಾಕ್ಷಿಯಾಗಿದೆ. ಇತ್ತೀಚೆಗೆ ರಾಜಶ್ರೀ ಪರಮಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಕೃಪಾ ಆಶೀರ್ವಾದಗಳೊಂದಿಗೆ ಹರಗುರು ಚರಣರು, ರಾಜ್ಯ ಸರ್ಕಾರದ ಸಹಕಾರ ಮತ್ತು ಸದ್ಭಕ್ತರ ಸಮ್ಮುಖದಲ್ಲಿ ದೇವಸ್ಥಾನ ಉದ್ಘಾಟನೆಯಾಗುವುದು ಗ್ರಾಮದ ಅಭಿವೃದ್ಧಿಗೆ ಸಂಕೇತವಾಗಿದೆ. ವಿಶೇಷವೆಂದರೆ 1902ರಲ್ಲಿ ಅಂದರೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಬಂದೂಕು ತಯಾರು ಮಾಡುವ ಲೈಸೆನ್ಸನ್ನು ಈ ಗ್ರಾಮದ ನಮ್ಮ ವಿಶ್ವಕರ್ಮ ವಂಶಸ್ಥರಿಗೆ ನೀಡಲಾಯಿತು. ಈಗಲೂ ಕೂಡ ವಿಶ್ವಕರ್ಮ ವಂಶಸ್ಥರಾದ ನಾವು ಆ ವೃತ್ತಿಯನ್ನು ನಡೆಸಿಕೊಂಡು ಉದ್ದಿಮೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಇಷ್ಟು ನಾನು ತಿಳಿದ ಮರಸು ಗ್ರಾಮದ ಇತಿಹಾಸವನ್ನು ಮುಂದಿಟ್ಟಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮರಸು ಗ್ರಾಮವನ್ನು ಕುರಿತು ಬಹಳ ಅಚ್ಚುಕಟ್ಟಾಗಿ ಅದರ ಇತಿಹಾಸವನ್ನು ತಿಳಿಸ್ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮರಸು ಗ್ರಾಮದಲ್ಲಿ ಈ ಬಂದೂಕನ್ನು ತಯಾರು ಮಾಡ್ತಕ್ಕಂತಹ ಒಂದು ಪರವಾನಗಿಯನ್ನು ಪಡೆಯಲಾಯಿತು ಅನ್ನುವಂಥದ್ದು ಈ ಗ್ರಾಮದ ಹೆಗ್ಗಳಿಕೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಹರೀಶ್ ಅವರು ಬಹಳ ವಿವರವಾಗಿ ಅಷ್ಟೇ ಸಂಕ್ಷಿಪ್ತವಾಗಿ ತುಂಬ ಪರಿಣಾಮಕಾರಿಯಾಗಿ ವಿಚಾರಗಳನ್ನು ತಮಗೆ ತಲುಪಿಸಿದರು. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಮರಸು ಗ್ರಾಮ ಒಂದು ವಿಶಿಷ್ಟವಾದಂತಹ ಗ್ರಾಮ. ಇಲ್ಲಿಯೂ ಕೂಡ ಅನೇಕ ಸಾಧಕರು ಇದ್ದರು ಅನ್ನುವಂತಹ ಮಾತನ್ನು, ಮರಸು ಗ್ರಾಮದ ಸಾಧಕರನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ KSRTCಯ ನಿವೃತ್ತ ಆಡಳಿತ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ UG ಮಲ್ಲಿಕಾರ್ಜುನ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಮರಸು ಕೊಪ್ಪಲು ಮತ್ತು ಮರಸು ಕಾಲೋನಿ ಈ ಸುತ್ತಮುತ್ತ ಗ್ರಾಮದಲ್ಲಿ ಕೆಲವೊಂದು ಸಾಧಕರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಧನೆ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿಯನ್ನಾಗಿರ್ತಕ್ಕಂಥ ವ್ಯಕ್ತಿಗಳ ಪರಿಚಯವನ್ನು ಇವತ್ತು ನಿಮಗೆಲ್ಲ ಉಣಬಡಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿದೆ. ಮಾಬ ಚನ್ನಬಸಪ್ಪನವರಂತೂ ಈ ಒಂದು ತಾಲೂಕು ಕಚೇರಿನಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭ ಹೇಗಿತ್ತು ಅಂತಂದರೆ ಇವತ್ತು ಕೂಡ ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಾಧಕರನ್ನ ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಅವರು ನಿವೃತ್ತಿ ಆದ್ರ ನಂತರ
ತಾಲೂಕು ಆಫೀಸ್ ಮುಂದೆ ಕೂತ್ಕೊಂಡು ಎಲ್ಲರಿಗೂ ಉಚಿತವಾಗಿ ಅರ್ಜಿಯನ್ನು ಬರ್ಕೊಡುವಂಥ ಒಂದು ಕಾಯಕವನ್ನು ಮಾಡ್ತಾಯಿದ್ರು. ₹1 ಕೂಡ ಯಾರ ಹತ್ರ ಒಂದು ಪೇಪರ್ಗಾಗಲಿ ಪೆನ್ಗಾಗಲಿ ತಗೊಳ್ದಲೆ ಆ ಒಂದು ಕಾಯಕವನ್ನು ಮಾಡ್ತಾಯಿದ್ರು. ಅಂಥ ಒಂದು ಮಾಬಾ ಚನ್ನಬಸಪ್ಪನವರ ಮೊದಲ ನೆನಪನ್ನು ನಾವು ಮಾಡಲೇಬೇಕಾಗ್ತದೆ. ಅದ್ರ ಜೊತೆಗೆ 50 ದಶಕದಲ್ಲೇ ವೈದ್ಯರಾಗಿರ್ತಕ್ಕಂಥ ಅಪ್ಪಾಜಪ್ಪನವರು ಮತ್ತು ಅವರ ಕುಟುಂಬ ಇವತ್ತು ಅಪ್ಪಾಜಪ್ಪನವರ ಸೇವೆಯನ್ನು ನಾವು ಇವತ್ತು ನೆನೆಸ್ಕೊಳ್ಳೇಬೇಕಾಗ್ತದೆ. ಅದ್ರ ಜೊತೆಗೆ ಅವ್ರ ಮಕ್ಕಳುಗಳೆಲ್ಲ ಇವತ್ತು ಹೊರದೇಶದಲ್ಲಿ ತಮ್ಮ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಈ ಬಸಪ್ಪನವರು ಅಂತ ಹೇಳ್ಬಿಟ್ಟು ಬಂದಿಖಾನೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅವರು ಕೂಡ ಈ ಗ್ರಾಮದವರು ಅಂತ ಕೇಳಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಅದೇ ರೀತಿ MS ನಾಗೇಂದ್ರಪ್ಪನವರು ಕೂಡ ಮರಸು ಗ್ರಾಮದಲ್ಲಿ ಹುಟ್ಟಿ ಇವತ್ತು ರಾಜ್ಯದಲ್ಲಿ ಒಬ್ಬ KS ಸೀನಿಯರ್ ಆಫೀಸರ್ ಆಗಿ ಮತ್ತು IAS ಪ್ರಮೋಟೆಡ್ ಆಗಿ ಮೆಟ್ರೋ MD ಆಗಿ ಕರ್ತವ್ಯವನ್ನು ಮಾಡಿರ್ತಕ್ಕಂಥವ್ರು, ಅವರು ಕೂಡ ಇವತ್ತು ನೆನ್ಕೋಬೇಕಾಗ್ತದೆ. ಅದೇ ರೀತಿ ಈ ಮರಸು ಗ್ರಾಮದಲ್ಲಿ ರಾಜಕೀಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು MP ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವರು ಇವತ್ತು ಎಲ್ಲರ ಮನದಲ್ಲಿ ಕೂಡ ಮರಸು ಗ್ರಾಮದ ಸುತ್ತಮುತ್ತಲಿ ಇರ್ತಕ್ಕಂಥದ್ದು ಕೂಡ ಇವತ್ತು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ MS ಗುರುಪಾದಪ್ಪನವರು ಇಲ್ಲೂ ಕೂಡ ಜಿಲ್ಲೆಯಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಗ್ರಾಮದ ವ್ಯಕ್ತಿ ಇಲ್ಲಿ ಇದ್ದಾರೆ ಮರಸು ಗ್ರಾಮದಲ್ಲಿ ಅನ್ನೋದು ಕೂಡ ನಮಗೊಂದು ಹೆಮ್ಮೆ ಆಗ್ತದೆ. ಅದ್ರ ಜೊತೆಯಲ್ಲಿ MP ಕುಮಾರ್ ಅವರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಈ ಒಂದು ಗ್ರಾಮದವರೇ ಆಗಿರೋದು ಹೆಮ್ಮೆ ವಿಚಾರ. ಅದ್ರ ಜೊತೆಯಲ್ಲಿ MV ಪರಮಶಿವಯ್ಯನವರು ಆಲೂರು ಮುಖ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅವರು ಕೂಡ ಈ ಕೆಲಸ ಮಾಡ್ತಾಯಿದ್ದಾರೆ. ಈಗ ಹಾಲಿ ನಮ್ಮ ನಾಗೇಂದ್ರಪ್ಪನವರ ಮಗ ಸಿದ್ದೇಶ್ ಅವರು ಕೂಡ ಜಿಲ್ಲಾ BJP ಅಧ್ಯಕ್ಷರಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈಗ ಅನೇಕ ಶಿಕ್ಷಕರು ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಕರ್ತವ್ಯದಲ್ಲಿ ನಿರ್ವಹಿಸಿರ್ತಕ್ಕಂಥ ಈ ಮರಸು ಗ್ರಾಮದ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರುಗಳನ್ನ ಇವತ್ತು ನಾವು ನೆನೆಯಬೇಕಾಗ್ತದೆ. ಮೈಸೂರಿನಲ್ಲಿ ಒಬ್ಬರು ಪೊಲೀಸ್ SI ಆಗಿರ್ತಕ್ಕಂಥದ್ದು ಕೂಡ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಅಂತ ಹೇಳ್ತದೆ. ಮಾಬಾ ಚನ್ನಬಸಪ್ಪನವ್ರನ್ನ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಾಬಾ ಚನ್ನಬಸಪ್ಪ ಮರ್ಸು ಅಂದರೆ ಚನ್ನಬಸಪ್ಪನವರು ಆ ಒಂದು ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದು. ಈ ಥರ ಸಾಧಕರನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಆಕಾಶವಾಣಿಯವರಿಗೆ ಮತ್ತು ಇಲ್ಲಿಯ ಎಲ್ಲ ಆಯೋಜಕರಿಗೆ ನನ್ನ ಧನ್ಯವಾದಗಳು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮರಸು ಗ್ರಾಮದಲ್ಲಿ ಇದ್ದಂತಹ ವಿವಿಧ ಸಾಧಕರನ್ನು ಸ್ಮರಿಸಿದಂತಹ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳು. ಇದೀಗ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿನಿ ಹರ್ಷಿಣಿ ಇವರಿಂದ ಒಂದು ದೇಶಭಕ್ತಿ ಗೀತೆ. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ಲಲ್ಲಲಲ್ಲಲ್ಲ ಕಿಡಿಗಳು ನೂರಾರು, ಬೆಳಕಿನ ಕುಡಿಗಳು ನೂರಾರು, ಬೆಳಕಿನ ಪರಿಗೆ ಒಂದೇ ಹೆಸರು, ಸೂರ್ಯ ಚಂದ್ರ ಲಾಂದ್ರ ಹಣತೆ, ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ. ತೆರೆಯೋಣ ಹೃದಯ ತೆರೆಯೋಣ, ನಾವು ನೀವು ಸೇರಿ ಒಂದಾಗಿ, ಮರೆಯೋಣ ಭೇದ ಮರೆಯೋಣ, ನದಿಗಳು ಕೂಡಿದ ಪ್ರೀತಿಯ ಕಡಲಾಗಿ. ಲಲ್ಲಲಲ್ಲಲ್ಲ ಪದಗಳು ನೂರಾರು, ಬದುಕಿನ ಹದಗಳು ನೂರಾರು, ಪದಗಳ ಹಿಂದೆ ಒಂದೇ ಉಸಿರು, ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತೆಗೆ ನಮ್ಮ ಪ್ರೀತಿ ತೋರೋಣ, ಕಟ್ಟೋಣ ನಾಡನು ಕಟ್ಟೋಣ, ನಾವು ನೀವು ಸೇರಿ ಒಂದಾಗಿ, ಮುಟ್ಟೋಣ ಮಾಡನು ಮುಟ್ಟೋಣ, ತಾರೆಗಳೇ ಈ ನಾಡಿನ ಸೂರಾಗಿ. ಲಲ್ಲಲಲ್ಲಲ್ಲ
ಒಳ್ಳೆಯ ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ಹರ್ಷಿಣಿಗೆ ಧನ್ಯವಾದಗಳು. ಕೃಷಿಯನ್ನು ಹೊರತುಪಡಿಸಿ ಗ್ರಾಮಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೃಷಿ ಅನ್ನುವಂಥದ್ದು ಪ್ರತಿಯೊಂದು ಗ್ರಾಮದ ಜೀವಾಳ ಇದ್ದ ಹಾಗೆ. ಈ ನಿಟ್ಟಿನಲ್ಲಿ ಹಳ್ಳಿ ಧ್ವನಿಯಲ್ಲಿಯೂ ಕೂಡ ನಾವು ಕೃಷಿಯ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತೇವೆ. ಆಯಾಯ ಭಾಗದ ಕೃಷಿ ವೈಶಿಷ್ಟ್ಯಗಳು ಏನಿದ್ದಾವೆ, ಕೃಷಿ ಹೇಗೆ ಸಾಗ್ತಾ ಇದೆ, ಕೃಷಿಕ ಸಾಧಕರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ತೇವೆ. ಈ ನಿಟ್ಟಿನಲ್ಲಿ ಮರಸು ಭಾಗದ ಕೃಷಿಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಆಲೂರು ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ನಿಂಗರಾಜು ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಣ್ಣ ಅಕ್ಕಿ ನಾಡು ಅಂದರೆ ಎಲ್ಲ ಹುಡುಕಿ ಬರೋರು ಅಕ್ಕಿಗೋಸ್ಕರ. ಹಿಂದೆ ಹಾಸನ ಬಿಟ್ಟು ಆಚೆ ಯಾರೂ ಅಕ್ಕಿ ಬೆಳೀತಿರಲ್ಲ. ಸಣ್ಣ ಅಕ್ಕಿ ನಾಡು ಅಂತ ಭಾರಿ ಬೇಡಿಕೆ ಇತ್ತು. ಈಗ ಆ ಬೆಳೆ ಸ್ವಲ್ಪ ಕುಂಠಿತ ಆಗಿದೆ. ನಮ್ಮ ಗ್ರಾಮ ಜೋಳ, ಭತ್ತ, ರಾಗಿ, ಕಬ್ಬು, ಆಲೂಗೆಡ್ಡೆ ಹಿಂದಿನಿಂದಲೂ ಬೆಳೀತಾಯಿದ್ರು. ಆಲೂಗೆಡ್ಡೆಗೆ ಅಂಗಮಾರಿ ರೋಗ ಬಂದು ಅರೆಮಲೆನಾಡು ಆಗಿರೋದ್ರಿಂದ ವಿಪರೀತ ಮಳೆ ಆಗಿ ಆಲೂಗೆಡ್ಡೆ ಬೆಳೆ ಕುಂಠಿತ ಆಗಿದೆ. ಈಗ ಶುಂಠಿ, ತೋಟಗಾರಿಕೆ, ಅಡಿಕೆ ಎಲ್ಲ ಸಾವಯವ ಬೆಳೆಯನ್ನು ಅಳವಡಿಸ್ಕೊಂಡು ಈಗ ತೋಟಗಾರಿಕೆ ಕೆಲಸನ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ವೈವಿಧ್ಯಗಳು, ವೈಶಿಷ್ಟ್ಯಗಳು ಆಲೂರು ಭಾಗದಲ್ಲಿ ಇದ್ದಾವೆ. ಆಗಲೇ ಹೇಳಿದರು ನಿಂಗರಾಜು ಅವರು, ಸಣ್ಣಕ್ಕಿ ಬಹಳ ಜನಪ್ರಿಯ ಇಲ್ಲಿ ಅಂತ ಹೇಳಿ. ಆದರೆ ಆ ಸಣ್ಣಕ್ಕಿ ಇವತ್ತು ಆಲೂರಿನಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ತುಂಬ ಜನಪ್ರಿಯವಾದಂತಹ ಒಂದು ತಳಿಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ. ಆಲೂರಿನಲ್ಲಿ ಇದ್ದಂತಹ ಸಣ್ಣಕ್ಕಿ ತಳಿ ಏನಿತ್ತೋ ಅದನ್ನು ಇತ್ತೀಚೆಗೆ ವಾಪಸ್ ತರುವಂತಹ ಪ್ರಯತ್ನವನ್ನು ಈ ಭಾಗದ ಕೃಷಿಕರೊಬ್ಬರು ಮಾಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಮತ್ತೆ ಈ ಸಣ್ಣಕ್ಕಿ ಆಲೂರು ಗಮಗಮಿಸ್ಲಿ ಅಂತ ಹೇಳಿ ಹೇಳ್ತಾ, ಇನ್ನೂ ಸಾಕಷ್ಟು ಕೃಷಿ ವೈವಿಧ್ಯತೆಗಳು ಇಲ್ಲಿ ಇದ್ದಾವೆ, ಸಾಕಷ್ಟು ಕೃಷಿ ಸಾಧಕರು ಕೂಡ ಇದ್ದಾರೆ. ಮುಂದಿನ ಭಾಗಗಳಲ್ಲಿ ಅದನ್ನು ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು. ನಿಂಗರಾಜು ಅವರು ಸಣ್ಣ ಪ್ರಯತ್ನವನ್ನು ಮಾಡಿ ಕೃಷಿ ಬಗ್ಗೆ, ಕೃಷಿಕರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಇನ್ನು ಈ ಮರಸು ಗ್ರಾಮದಲ್ಲಿ ಹಲವಾರು ದೇವಾಲಯಗಳು ಇದ್ದಾವೆ. ಈ ದೇವಾಲಯಗಳು ಮತ್ತು ಇಲ್ಲಿರ್ತಕ್ಕಂತಹ ವಿಶಿಷ್ಟವಾದಂತಹ ಆಚರಣೆಗಳು, ಇವುಗಳ ಬಗ್ಗೆ ಕೃಷಿಕರು ಹಾಗೂ ಹೈನುಗಾರರಾದ MK ರಾಜಶೇಖರ್ ಅವರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಗ್ರಾಮದಲ್ಲಿ ಇದ್ದೇ ಇರುತ್ತೆ. ಫೆಬ್ರವರಿ ಎಂಡು ಮಾರ್ಚಿ ಮೊದಲನೇ ವಾರದಲ್ಲಿ ಶ್ರೀ ತಿರುಮಲ ರಂಗನಾಥ ಸ್ವಾಮಿ ಹಾಗೂ ಉಡುಸಲಂನವರ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಅದು ಯಾತ್ರಾ ನೆರವೇರುತ್ತಂದರೆ ಮೂರೂರು ಗ್ರಾಮದವರು ಸೇರಿ ಒಂದೊಂದು ವರ್ಗದವರು ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ವಹಿಸ್ಕೊಂಡಿದ್ದೀವಿ. ಮೊದಲನೆಯಾಗಿ ಜಾತ್ರೆ ಆರಂಭವಾಗಿ ದಿನ ಸಂಜೆ 7 ಗಂಟೆಗೆ ಶ್ರೀ ಉಡುಸಲಮ್ಮನವರ ಮರಸು ಗ್ರಾಮಕ್ಕೆ ಬಂದು ತಿರುಮಲ ರಂಗನಾಥ ಸ್ವಾಮಿಯವರ ಅಡ್ಡೆಯ ಮುಖಾಂತರ ದೇವಸ್ಥಾನದ ಆವರಣಕ್ಕೆ ತಗೊಂಡು ಹೋಗಿ ದೇವಸ್ಥಾನ ಆವರಣದಲ್ಲಿ ಮತ್ತೆ ಸರಿಯಾಗಿ ರಾತ್ರಿ 12 ಗಂಟೆಗೆ ದೊಡ್ಡಕೆರೆ ಅಂತೇಳಿ ಅಲ್ಲಿ ಗಂಗಾಸ್ಥಾನವನ್ನು ಪೂಜೆ ಮುಖಾಂತರ ಏರ್ಪಡಿಸಿ ಉಡುಸಲಮ್ಮನವರಿಗೆ ಕಳಸವನ್ನು ನಡೆಮುಡಿಯ ಮುಖಾಂತರ ದೇವಸ್ಥಾನದ 1.5 ಕಿಲೋಮೀಟರ್ ಆಗುತ್ತೆ. ಆ ನಡೆಮುಡಿಯಲ್ಲಿ ಉಡುಸಲಮ್ಮನವರ ಕಳಸ ಇರುತ್ತೆ. ಈ ಮಡಿವಾಳ ಸಮಾಜದವರು ನಡೆಮುಡಿಯ ಮುಖಾಂತರ ಆ ದೇವರವನ್ನು ಹೊಗಳಿಕೆ ಮುಖಾಂತರ, ಸೋಪಾನ ಆಡುವುದರ ಮುಖಾಂತರ ಮತ್ತು ದೇವರನ್ನು ವಿಶೇಷವಾಗಿ ಬೆಳಗಿನ ಜಾವ 6:30-7 ಗಂಟೆವರೆಗೆ ಶ್ರೀ ತಿರುಮಲ ರಂಗನಾಥ ಸ್ವಾಮಿ ದೇವರ ಆವರಣಕ್ಕೆ ಕಳಸೋತ್ಸವ ಹೋಗುತ್ತೆ. ಕಳಸೋತ್ಸವ ಹೋದ ನಂತರ ಕೆಂಡೋತ್ಸವವನ್ನು ಏರ್ಪಡಿಸಿರುತ್ತದೆ. ನಮ್ಮ ಮರಸು ಕಾಲೋನಿಯವರ ತಂಡದವರು ಆ ಕೆಂಡವನ್ನು ಸುಟ್ಟು ಉಡುಸಲಮ್ಮರ ಕಳಸ ಹೋದ ನಂತರ ವಿಶೇಷವಾಗಿ ಅಲ್ಲಿ 101 ಎಡೆಗಳನ್ನು ಏರ್ಪಡಿಸಲಾಗಿರುತ್ತದೆ. ಮಡಿವಾಳ ಸಮಾಜದವರು ಪ್ರತಿದಿನ ಉಪಹಾರ ಮಾಡದಲೆ ಸ್ವಚ್ಛೆಯಿಂದ ನೀರನ್ನು ಸ್ವಚ್ಛವಾಗಿ ಮಾಡಿ 101 ಎಡೆಯನ್ನು ಮಾಡಿ ಆ 101 ಎಡೆನ ಆವರಣದಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಎಷ್ಟು ದೇವರುಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿರುವಂಥ 101 ದೇವರುಗಳಿಗೂ ಕೂಡ ಪ್ರಸಾದವನ್ನು ನೈವೇದ್ಯ ಮಾಡಿ ಆ ಗ್ರಾಮಕ್ಕೆ ದೇವರ ಹೆಸರು ಹೇಳಿ ಆ ಮನೆ ಅರ್ಚಕರುಗಳಿಗೆ ಆ ಎಡೆಯನ್ನು ತಲುಪಿಸುವಂಥ ಕಾರ್ಯಕ್ರಮ ವಿಶೇಷವಾಗಿರುತ್ತದೆ. ಮತ್ತು ಅದಾದ ನಂತರ ಶ್ರೀ ತಿರುಮಲ ರಂಗನಾಥ ಸ್ವಾಮಿಯವರಿಗೆ ಬೆಳ್ಳಿ ಅಲಂಕಾರ, ಸುತ್ತಮುತ್ತ ಚಿಕ್ಕಮಗಳೂರು, ಬೆಂಗಳೂರು, ತುಮಕೂರು ಸುಮಾರು ಭಾಗದಿಂದ ಮನೆದೇವರು ಅಂತೇಳಿ ನಮ್ಮ ಗ್ರಾಮಕ್ಕೆ ಬಂದು ಅವರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ನಮ್ಮ ಮರಸು ಗ್ರಾಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪತ್ರಕರ್ತಾದ ಹರ್ಷಣ್ಣವರು ತಿಳಿಸಿದ್ದಾರೆ. ಕಾಶಿಲಿ ಬಿಟ್ಟರೆ 2ನೇ ಸ್ಥಾನದಲ್ಲಿ ನಮ್ಮ ಮರಸುದಲ್ಲಿರುವಂಥ ಗರುಡಗಂಬ ವಿಶೇಷವಾಗಿದೆ. ದಕ್ಷಿಣಮುಖವಾಗಿರುವಂಥ ಗಣಪತಿ ದೇವಸ್ಥಾನ ಕೂಡ ವಿಶೇಷವಾಗಿದೆ. ಹಾಗೆ ಕಲ್ಲೇಶ್ವರ ಸ್ವಾಮಿಯ ಬಗ್ಗೆ ಈಶ್ವರನ ಭಾರಿ ಅತ್ಯುತ್ತಮವಾಗಿ ಚಾಳ್ರ ಕಾಲದಲ್ಲಾಗಿರೋಂಥ ದೇವಸ್ಥಾನವನ್ನು ಈಗ ಧರ್ಮಸ್ಥಳ
ಟ್ರಸ್ಟ್ ಹೆಗ್ಡೆಯರ ಸಮ್ಮುಖದಲ್ಲಿ ಅದು ಮತ್ತೆ ಹೊಸದಾಗಿ ಜೀರ್ಣೋದ್ಧಾರವಾಗಿದೆ. ಹಿಂದೆ ಮಮಕ ರಾಜ ಎಂಬ ರಾಜ ಇದ್ದ. ಆ ರಾಜ ಕುದುರೆಗಳಲ್ಲಿ ವ್ಯವಹಾರಕ್ಕೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಜಾಗಗಳು ಕಲ್ಲುಗಳೆಲ್ಲ ಸೌದು ಸಿಕ್ಕಾಪಟ್ಟೆ ಹಿಂಗೆ ಕಾಲಿಟ್ಟಿದ್ರೆ ಜಾರದು. ಅಲ್ಲಿ ನಮ್ಮ ಮರಸು ಗ್ರಾಮದಲ್ಲಿ ಒಂದೇ ಶಾಲೆ ಇದ್ದಿದ್ದು. ಆ ಶಾಲೆಗೆ ನಮ್ಮ ಹಿರಿಯರು ಮಕ್ಕಳು ನಾವು ಅಲ್ಲೇ ಶಾಲೆಯಲ್ಲಿ ಓದಿದ್ದೀವಿ. ಅಲ್ಲಿ ಗರುಡಗಂಬದ ಮುಂದೆ ಅಕಸ್ಮಾತ್ ನಾವೇನಾರು ಜಾರಿ ಏನಾರು ಬಿದ್ದರೆ ಮಕ್ಕಳು, ಆ ಮಕ್ಕಳಿಗೆ ಇಮಿಡಿಯೇಟ್ಲಿ ಜ್ವರ ಬರೋದು ಮತ್ತು ಬೇರೆ ಥರ ಒಂದು ಸ್ವಲ್ಪ ಕಾಯಿಲೆಗಳು ಶುರು ಆಗೋವು. ಆವಾಗ ಹಿರಿಯರು ಹೇಳಿದ್ರು, ನೀನು ಗರುಡಗಂಬದ ಮುಂದೆ ಜಾರಿ ಬಿದ್ದಿದೆಯಾ, ಹಾಗಾಗಿ ಮತ್ತೆ ಅಲ್ಲಿ ಹೋಗಿ ಜೋಡಿ ಹಿಡ್ಗಾಯಿ ಹೊಡಿಬೇಕು ಅಂತ ಹೇಳಿ ಆ ಜೋಡಿ ಹಿಡ್ಗಾಯಿ ಹೊಡಿದ ಮೇಲೆ ಅಲ್ಲಿ ಮಕ್ಕಳಿಗೆ ಹುಷಾರಾಗಂತ ನಡ್ಕ ಬಂದಿದೆ. ಮತ್ತು ದಸರಾದಲ್ಲಿ ನಮ್ಮ ಶ್ರೀ ತಿರುಮಲ ರಂಗನಾಥ ಸ್ವಾಮಿ ಅವರಿಗೆ ಮೈಸೂರು ರಾಜರ ವಂಶಸ್ಥರಿಂದ ಒಂದು ಹಾರವನ್ನು ದಸರಾ ಟೈಮಲ್ಲಿ ನಮ್ಮ ಗ್ರಾಮಕ್ಕೆ ಕಳಿಸ್ತಾಯಿದ್ರು. ಆ ಹಾರವನ್ನೇ ಶ್ರೀ ತಿರುಮಲ ರಂಗನಾಥ ಸ್ವಾಮಿ ಅವರಿಗೆ ಹಾಕಿ ದಸರಾವನ್ನು ವಿಶೇಷವಾಗಿ ಮಾಡ್ತಾಯಿದ್ದು. ಇವತ್ತು ಕೂಡ ಧಾರ್ಮಿಕವಾಗಿ ಇತಿಹಾಸ ಉಳಿದಿರುವಂಥ ಗ್ರಾಮ ಇದ್ದರೆ ಆಲೂರು ತಾಲೂಕಿಗೆ ಮರಸು. ಅದಾದ ನಂತರ ಹಳೆಪಳ್ಯದಲ್ಲಿರುವಂಥ ಜನಾರ್ದನ ಸ್ವಾಮಿ, ಕೆಂಚಮ್ಮನವರು, ವಿಶೇಷವಾಗಿ ನಮ್ಮ ಆಲೂರು ತಾಲೂಕಿಗೆ ಈ 3 ದೇವಸ್ಥಾನಗಳು ಕೂಡ ಹೆಚ್ಚಿನ ಕೊಡುಗೆ ಇದೆ. ಸಾವಯವ ಕೃಷಿಯಲ್ಲಿ ಹೆಚ್ಚು ಮರಸು ಗ್ರಾಮದವರು ತೊಡಗಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮರಸು ಗ್ರಾಮದಲ್ಲಿ ಹೆಚ್ಚಿನ ರೀತಿಯ ಆಚರಣೆಗಳನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಅತ್ಯುತ್ತಮವಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮರಸು ಗ್ರಾಮದಲ್ಲಿ ಇರ್ತಕ್ಕಂತಹ ವಿವಿಧ ದೇವಾಲಯಗಳನ್ನು ಮತ್ತು ಇಲ್ಲಿರ್ತಕ್ಕಂತಹ ವಿಶಿಷ್ಟ ಆಚರಣೆಯನ್ನು ಕುರಿತು ಬಹಳ ಸೊಗಸಾಗಿ ರಾಜಶೇಖರ್ ಅವರು ಮಾತನಾಡಿದರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಲೂರಿನ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ ಮಹಾಂತೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಕೃಷಿ ಇಲಾಖೆಯಿಂದ ಕೃಷಿಕರಿಗೆ ದೊರೆತಕ್ಕಂತಹ ವಿವಿಧ ಯೋಜನೆಗಳ ಪರಿಚಯವನ್ನು ಅವರು ಮಾಡಿಕೊಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕೃಷಿ ಇಲಾಖೆ ವತಿಯಿಂದ ನಮ್ಮಲ್ಲಿ ರೈತರಿಗೆ ಹಲವಾರು ಸೌಲಭ್ಯಗಳು ದೊರೆಯುತ್ತಿದೆ. ನಮ್ಮ ಆಲೂರು ತಾಲೂಕಿನಲ್ಲಿ ಬೆಳೀತಕ್ಕಂಥ ಮುಖ್ಯ ಕೃಷಿ ಬೆಳೆಗಳು ಮುಸ್ಕಿನ ಜೋಳ, ಭತ್ತ ಹಾಗೂ ರಾಗಿ. ಈ 3 ಬೆಳೆಗಳಿಗೆ ನಮ್ಮ ಇಲಾಖೆಯಲ್ಲಿ ಹಲವಾರು ಸೌಲಭ್ಯಗಳು ಸಿಗುತ್ತದೆ. ಮುಖ್ಯವಾಗಿ ಅಂದರೆ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಸೆಣಬು ಕೊಡ್ತೀವಿ. ಏನಕ್ಕಪ್ಪ ಅಂತಂದರೆ ಬಿತ್ತನೆಗೂ ಮುಂಚೆ ರೈತರು ಉಳುಮೆ ಮಾಡಿಕೊಂಡು ಮುಂಗಾರು ಮಳೆ ಬಿದ್ದಾಗ ರೈತರು ಸೆಣಬಿನ ಬೀಜಗಳನ್ನ ಹಾಕ್ಕೊಂಡು ಹಸಿರೆಲೆ ಗೊಬ್ಬರಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೋಬೇಕಂತ. ತದನಂತರ ರೈತರಿಗೆ ಸಹಾಯಧನದಲ್ಲಿ ಬಿತ್ತನೆ ಬೀಜಗಳು ಮುಖ್ಯವಾಗಿ ಅಂದರೆ ಮುಸ್ಕಿನ ಜೋಳ, ಭತ್ತ ಮತ್ತು ರಾಗಿಗಳನ್ನು ನಾವು ವಿತರಣೆ ಮಾಡ್ತೀವಿ. ನಂತರ ಸಸ್ಯ ಸಂರಕ್ಷಣೆ ಔಷಧಿಗಳಾದ ಮುಸ್ಕಿನ ಜೋಳಕ್ಕೆ ಲದ್ದಿ ಹುಳು ಅಂತ ಹೇಳ್ತಾರೆ, ಅದಕ್ಕೆ ಎಮಾಮೆಕ್ಟಿನ್ ಬೆಂಜೇಟ್ ಅಂತ ಔಷಧಿ ಕೊಡ್ತೀವಿ. ಮತ್ತು ಭತ್ತದಲ್ಲಿ ವಿವಿಧ ಕೀಟ ಬಾಧೆಗಳು ಮತ್ತು ರೋಗ ಬಾಧೆಗಳಿಗೆ ನಮ್ಮಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಕೊಡ್ತೀವಿ. ಹಾಗೆ ಲಘು ಪೋಷಕಾಂಶಗಳಾದ ಜಿಂಕು, ಬೋರಾನು ಮತ್ತು ವಿವಿಧ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ಗಳನ್ನು ನಾವು ರೈತರಿಗೆ ಸಬ್ಸಿಡಿನಲ್ಲಿ ಕೊಡ್ತೀವಿ. ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ ಅಂತ, ಈ ಯೋಜನೆಯಲ್ಲಿ ರೈತರಿಗೆ ಸಹಾಯಧನದಲ್ಲಿ ವಿವಿಧ ಯಂತ್ರೋಪಕರಣ ಸಬ್ಸಿಡಿನಲ್ಲಿ ಸಿಗುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನದಲ್ಲಿ, SC/ST ವರ್ಗದ ರೈತರಿಗೆ 90% ಸಹಾಯಧನದಲ್ಲಿ ಯಂತ್ರೋಪಕರಣಗಳನ್ನು ನಾವು ಸಬ್ಸಿಡಿನಲ್ಲಿ ಕೊಡ್ತೇವೆ. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ರೈತರಿಗೆ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ಕೂಡ ನಾವು 90% ಸಹಾಯಧನದಲ್ಲಿ ಎಲ್ಲ ವರ್ಗದ ರೈತರಿಗೂ ಕೂಡ ಸಬ್ಸಿಡಿನಲ್ಲಿ ಕೊಡ್ತೇವೆ. ರೈತರಿಗೆ ಮುಖ್ಯವಾಗಿ ನಮ್ಮಲ್ಲಿ ಬದು ನಿರ್ಮಾಣ ಕಾಮಗಾರಿ, ಕೃಷಿ ಹೊಂಡಗಳು ಮತ್ತು ಎರೆಹುಳು ಘಟಕಗಳನ್ನು ಮಾಡಿಕೊಳ್ಳಿಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಕೂಡ ಅವಕಾಶ ಇದೆ. ದಯವಿಟ್ಟು ರೈತರು ಇದರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಈ ವರ್ಷದಿಂದ ನಮ್ಮಲ್ಲಿ ಕೃಷಿ ಭಾಗ್ಯ ಅಂತ ಯೋಜನೆ ಮತ್ತೆ ನಮ್ಮ ಇಲಾಖೆಯಲ್ಲಿ ಜಾರಿಯಾಗಿರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಈಗ ಪ್ಯಾಕೇಜ್ ರೂಪದಲ್ಲಿ ಮಾಡಿರೋದ್ರಿಂದ ರೈತರು ದಯವಿಟ್ಟು ಯಾರಿಗಾದರೂ ಕೃಷಿ ಹೊಂಡಗಳ ಅವಶ್ಯಕತೆ ಇತ್ತು ಅಂದರೆ ಇದರಲ್ಲಿ ನಿಮಗೆ ಮುಖ್ಯವಾಗಿ 6 ಘಟಕಗಳು ಬರುತ್ತವೆ. ಬದು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಿಮಗೆ. ಇದರಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ, ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿಯನ್ನು ಅಳವಡಿಸಿಕೊಳ್ಳಿಕ್ಕೆ ಸಹಾಯಧನ ಇರುತ್ತದೆ. ಮತ್ತೆ ಕೃಷಿ ಹೊಂಡದಲ್ಲಿ ಶೇಖರಣೆ ಇರತಕ್ಕಂಥ ನೀರನ್ನು ನಿಮಗೆ ಶೇಖರಣೆ ಮಾಡ್ಕೊಳ್ಳಿಕ್ಕೆ ಟಾರ್ಪಲಿನ್ ಹಾಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಹೊಂಡದಿಂದ ನೀರನ್ನು ನೀವು ಬೆಳೆಗಳಿಗೆ ಹಾಯಿಸಲು ಸ್ಪ್ರಿಂಕ್ಲರ್ ಸೆಟ್ಗಳು ಮತ್ತು ಡೀಸೆಲ್ ಮೋಟರ್ಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇರುತ್ತದೆ. 6 ಘಟಕಗಳಿಗೂ ಕೂಡ ಸಬ್ಸಿಡಿ ಇರುತ್ತೆ. ದಯವಿಟ್ಟು ರೈತ ಬಂದವರು ತಮಗೆ ಏನಾದರೂ ಕೃಷಿ ಹೊಂಡದ ಅವಶ್ಯಕತೆ ಇತ್ತು ಅಂದರೆ ಕೂಡಲೇ ನಮ್ಮ ಇಲಾಖೆನ ನಮ್ಮ ಕಸ್ಬಾ ಹೋಬಳಿ ರೈತ ಸಂಪರ್ಕ ಕೇಂದ್ರಕ್ಕೆ. ಕೃಷಿ ಹೊಂಡಕ್ಕೆ 90%, ಸಾಮಾನ್ಯ ವರ್ಗದವರಿಗೆ 80% ಸಬ್ಸಿಡಿ ಇದೆ. SC/ST ವರ್ಗ ರೈತರಿಗೆ 90% ಸಹಾಯಧನ ಇದೆ. ಡೀಸೆಲ್ ಮೋಟರ್ಗೂ ಕೂಡ ಇದರಲ್ಲಿ 80% ಸಹಾಯಧನ ಇದೆ. ಮತ್ತು ಟಾರ್ಪಲಿನ್ಗೆ ನಿಮಗೆ 80-90% ಸಬ್ಸಿಡಿ ಇದೆ. ನಿಮಗೆ ತಂತಿ ಬೇಲಿಗೆ ಸಾಮಾನ್ಯ ವರ್ಗದ ರೈತರಿಗೆ 40% ಸಬ್ಸಿಡಿ ಮತ್ತು SC/ST ವರ್ಗದ ರೈತರಿಗೆ 50% ಸಬ್ಸಿಡಿ. ಕೃಷಿ ಹೊಂಡ ಸುತ್ತಲೂ ನಿಮಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ದಯವಿಟ್ಟು ರೈತ ಬಾಂಧವರು ಇದರ ಸದುಪಯೋಗನ ಪಡೆದುಕೊಳ್ಳಬೇಕು. ಮುಖ್ಯವಾಗಿ ಅಂದರೆ ಈಗ ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ಖಾತೆಗಳು ಬದಲಾವಣೆ ಆಗ್ತಾ ಇರ್ತವೆ. ನಿಮಗೆ ಜಮೀನುಗಳು ಮಾರಾಟ ಆಗ್ತಾ ಇರ್ತವೆ ಅಥವಾ ಪೌತಿ ಖಾತೆಗಳು ವರ್ಗಾವಣೆ ಆಗ್ತಿರ್ತವೆ, ವಿಭಾಗ ಆಗ್ತಾ ಇರ್ತವೆ.
ಇದನ್ನು ದಯವಿಟ್ಟು ರೈತ ಬಂದವರು ಏನು ಮಾಡ್ಕೋಬೇಕಂತಂದರೆ ಫ್ರೂಟ್ಸ್ ತಂತ್ರಾಂಶ ಅಂತ ತಮಗೆಲ್ಲ ಗೊತ್ತಿರ್ಬೋದು, FID ನಂಬರ್ ಅಂತ ಹೇಳ್ತೀವಿ ನಾವು. ನಾಗರಿಕರು ನಾವು ಅಂತಂದರೆ ನಮಗೆಲ್ಲರಿಗೂ ಒಂದು ಆಧಾರ್ ನಂಬರ್ ಕಡ್ಡಾಯವಾಗಿರುತ್ತದೆ. ಅದೇ ಥರ ಕೃಷಿ, ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಎಲ್ಲ ಕೃಷಿ ಸಂಬಂಧಿತ ಇಲಾಖೆಗಳೇನಿದೆಯಲ್ಲ ಎಲ್ಲ ಇಲಾಖೆಗಳಿಗೂ ಕೂಡ ಕಂಪಲ್ಸರಿ ರೈತ ಬಾಂಧವರು FIDಗಳನ್ನ ಮಾಡಿಸ್ಕೋಬೇಕು. ಫ್ರೂಟ್ಸ್ ಐಡಿಗಳಂತ ಹೇಳ್ತೀವಿ ನಾವು. ಇದು ಏನಪ್ಪ ಅಂತಂದರೆ ಎಲ್ಲ ರೈತ ಬಾಂಧವರ ಮಾಹಿತಿ, ಅಂದರೆ ತಮ್ಮ ಜಮೀನಿನ ಮಾಹಿತಿ, ತಮ್ಮ ಊರಿನ ಮಾಹಿತಿ, ತಾವು ಎಲ್ಲಿ ವಾಸ ಇರ್ತೀರಾ, ತಮ್ಮ ಅಡ್ರೆಸ್ ಶೇಖರಣೆ ಮಾಡಿರ್ತಕ್ಕಂಥ ಇದೊಂದು ಕಾರ್ಯಕ್ರಮ ಆಗಿದೆ. ಇದರಲ್ಲಿ ರೈತ ಮುಂದಿನ ದಿನಗಳಲ್ಲಿ ಇದನ್ನು ಕಾಗದ ರಹಿತ ವಹಿವಾಟುಗಳನ್ನು ಇಲಾಖೆಗಳಲ್ಲಿ ಮಾಡಬೇಕಂತ ಉದ್ದೇಶದಿಂದ ಫ್ರೂಟ್ಸ್ ಐಡಿಗಳನ್ನ ಜಾರಿಗೆ ತಂದಿದ್ದಾರೆ. ಆಲೂರು ತಾಲೂಕಲ್ಲಿ 94% ರೈತರದು ಫ್ರೂಟ್ಸ್ ಐಡಿಗಳಿಗೆ ನೋಂದಣಿಯಾಗಿದೆ. ಇನ್ನು ಒಂದು 6-7% ರೈತರದು ನಮಗೆ ದಾಖಲೆ ಆಗಿಲ್ಲ. ಹಲವಾರು ಕಾರಣಗಳಿಂದ ರೈತರು ಕೆಲವು ಜನ ಬೇರೆ ಕಡೆ ವಾಸ ಆಗಿರ್ತಾರೆ, ಅಥವಾ ಇನ್ನೂ ಎಷ್ಟೋ ಜನಕ್ಕೆ ಕೆಲವೊಂದು ಮಾಹಿತಿ ಇಲ್ಲ. ಮತ್ತು ಕೆಲವೊಬ್ಬ ರೈತರದ್ದು ಏನು ಮಾಡಿರ್ತಾರೆ ಅಂದರೆ ಫ್ರೂಟ್ಸ್ ಐಡಿಗಳನ್ನ ಮಾಡಿಸಿರ್ತಾರೆ, ಎಲ್ಲ ಸರ್ವೆ ನಂಬರ್ಗಳನ್ನ ಲಿಂಕ್ ಮಾಡಿಸಿರಂಗಿಲ್ಲ ಆಧಾರ್ ಕಾರ್ಡಿಗೆ. ಅಂದರೆ ನಿಮ್ದೀಗ ಒಂದು 5 ಸರ್ವೆ ನಂಬರ್ ಇದೆ ಅಂತಂದರೆ 5 ಸರ್ವೆ ನಂಬರ್ನೂ ಕೂಡ ನಿಮ್ಮ ಫ್ರೂಟ್ಸ್ ಐಡಿಗೆ ಲಿಂಕ್ ಮಾಡಿಸ್ಬೇಕು, ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಸ್ಬೇಕು. ಇದಕ್ಕೆ ಬೇಕಾಗೋ ದಾಖಲಾತಿಗಳಂದರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮದು ಪಹಣಿಗಳು ಎಷ್ಟು ಸರ್ವೆ ನಂಬರ್ಗಳಿದ್ದಾವೆ ಆ ಪಹಣಿಗಳು ಅಥವಾ ಪಠ್ಯಪುಸ್ತಕ ಬೇಕಾಗುತ್ತೆ, ಮತ್ತು ತಮ್ಮ ಬ್ಯಾಂಕ್ ಪಾಸ್ಬುಕ್ಕು, ಮೊಬೈಲ್ ನಂಬರು. ಇಷ್ಟು ದಾಖಲಾತಿಗಳನ್ನ ಒದಗಿಸಿದರೆ ನೀವು ಒಂದು ದಿನದಲ್ಲಿ ನಿಮ್ಗೆ ಅದನ್ನ FIDನ ಮಾಡಿಬಿಟ್ಟು ಅಪ್ರೂವಲ್ ಮಾಡಿ ಕೊಡ್ತಾರೆ. ನಿಮ್ಗೆ ಅದೊಂದು ಫ್ರೂಟ್ಸ್ ID ನಂಬರ್ ಅಂತ ಬರುತ್ತೆ. ನೀವು ಇಲಾಖೆಗೆ ಬಂದಾಗ ID ನಂಬರ್ ಹೇಳಿದರೆ ಸಾಕು, ನಿಮ್ಮ ಎಲ್ಲ ಮಾಹಿತಿ ಕೂಡ ಇಲಾಖೆಯಲ್ಲಿ ಸಿಗುತ್ತೆ. ಅಥವಾ ನೀವು ಮುಂದಿನ ದಿನಗಳಲ್ಲಿ ಕಾಗದ ರಹಿತ ವಹಿವಾಟಿಗೆ ಆ ನಂಬರ್ ಒಂದು ಹೇಳಿದರೆ ಇಲಾಖೆಗಳಲ್ಲಿ ನೀವು ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದು. ದಯವಿಟ್ಟು ರೈತ ಬಾಂಧವರಿಗೆ ಇನ್ನೊಂದು ನಮ್ಮ ಇಲಾಖೆಯಿಂದ ಸಲಹೆ ಮತ್ತು ಕೋರಿಕೆ ಏನಪ್ಪ ಅಂತಂದರೆ, ದಯವಿಟ್ಟು ರೈತ ಬಂದರು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ತಮ್ಮ ಜಮೀನಿನ, ಈಗ ನಾವೇ ನಮಗೇನಾದರೂ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಹಾಸ್ಪಿಟ್ಲಿಗೆಲ್ಲ ಹೋದ್ರಂದರೆ ನಾವೆಲ್ಲ ಅಲ್ಲಿ ವಿವಿಧ ಪರೀಕ್ಷೆಗಳನ್ನ ಮಾಡ್ಕೊತೀವಿ. ಏನಕ್ಕಪ್ಪ ಅಂತಂದರೆ ಡಾಕ್ಟರ್ ನಮಗೆ ಸಲಹೆಗಳನ್ನ ಕೊಡಬೇಕು ಅಂದರೆ ಪರೀಕ್ಷೆಗಳ ಆಧಾರದ ಮೇಲೆ ನಮಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಯೂರಿನ್ ಟೆಸ್ಟ್ ಆಗಿರ್ಬೋದು, BP, ಶುಗರ್ ಈ ಥರ ಎಲ್ಲ ಪರೀಕ್ಷೆಗಳನ್ನ ಮಾಡಿ ಆದಮೇಲೆ ನಮಗೆ ಏನಾಗಿದೆ ನಮ್ಮ ದೇಹದಲ್ಲಿ, ನಾವು ಅದಕ್ಕೆ ಔಷಧಿಗಳನ್ನ ತಗೋಬೇಕಂತ ಅದಕ್ಕೆ ನಮಗೆ ರೆಕಮೆಂಡೇಶನ್ಸ್ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈಗೆಲ್ಲ ಕೃಷಿ ಬದಲಾವಣೆಗಳಾಗಿ ತಾಂತ್ರಿಕತೆಗಳು ಬಂದ್ಬಿಟ್ಟು ಕೃಷಿಯಲ್ಲಿ ನಮಗೀಗ ಮಣ್ಣಿನ ಸತ್ವ ಕಳೀತಾ ಬರ್ತಾ ಇದೆ. ಯಾಕಂದರೆ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಕೆ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ನಾವು ಆ ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಔಷಧಿಗಳನ್ನ ಬಳಕೆ ಮಾಡಬೇಕು. ಆದ್ದರಿಂದ ಪ್ರತಿ 3 ವರ್ಷಕ್ಕೆ ಒಂದ್ಸರಿ ರೈತರು ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು. ನಮ್ಮ ಇಲಾಖೆಯಲ್ಲಿ ವಿವಿಧ ಯೋಜನೆಗಳಲ್ಲಿ ಏನಾದರೂ ಬಂದಾಗ ನಾವು ಕೂಡ ಒಂದೊಂದು ಮಾದರಿ ಗ್ರಾಮಗಳಂತ ಆಯ್ಕೆ ಮಾಡಿಬಿಟ್ಟು ಅಲ್ಲೂ ಕೂಡ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತದೆ. ಆದರೆ ಎಲ್ಲೋ 1-2 ಹೋಬಳಿಯಲ್ಲಿ 1-2 ಗ್ರಾಮಗಳು ಆಯ್ಕೆ ಆಗೋದ್ರಿಂದ ಎಲ್ಲ ಗ್ರಾಮಗಳಲ್ಲೂ ಅದನ್ನು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ದಯವಿಟ್ಟು ರೈತ ಬಂದವರು ತಮಗೂ ಕೂಡ ಅವಕಾಶ ಇರುತ್ತದೆ. 250-300 ರೂಪಾಯಿ ಫೀಸ್ ಕಟ್ಟಿದರೆ ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ನಮ್ಮ ಸಂತೆಪಟ್ಟೆನಲ್ಲಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ, ಅಥವಾ ನಮ್ಮ ಹಾಸನ ಕಾರ್ಯಕಾರಿ ಕಾಲೇಜಲ್ಲೂ ಇದೆ. ದಯವಿಟ್ಟು ರೈತ ಬಾಂಧವರು ಮಣ್ಣು ಪರೀಕ್ಷೆನ ಮಾಡಿಸ್ಕೊಂಡು ಆ ಪರೀಕ್ಷೆ ಆಧಾರದ ಮೇಲೆ ನೀವು ರಸಗೊಬ್ಬರಗಳ ಬಳಕೆಯನ್ನು ಮಾಡ್ಕೋಬೇಕಂತ ಇದು ಒಂದು ಮನವಿ. ಮುಖ್ಯವಾಗಿ ಅಂತಂದರೆ ತಮಗೆಲ್ಲ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಯೋಜನೆ ಅಡಿಯಲ್ಲಿ ತಮಗೆಲ್ಲ ರೈತ ಬಾಂಧವರಿಗೆ ಪ್ರತಿ 4 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿಗಳನ್ನ ರೈತರ ಖಾತೆಗೆ ಜಮೆ ಆಗ್ತಾ ಇದೆ. ಇದುವರೆಗೂ ನಮಗೀಗ 18 ಕಂತುಗಳ ಅಮೌಂಟು ರೈತರಿಗೆ ಜಮೆ ಆಗಿದ್ದು 19ನೇ ಕಂತು ಇದೆ. ಮುಂದಿನ ವಾರದಲ್ಲಿ 24ನೇ ತಾರೀಕಿಗೆ ರೈತರ ಖಾತೆಗೆ ಜಮೆ ಆಗ್ತಾ ಇದೆ. ಇದರಲ್ಲಿ ಏನಪ್ಪಾ ಅಂತಂದರೆ ಇನ್ನು ಎಷ್ಟೋ ಜನ ರೈತರು ನಮಗೆ ಈ KYCಗಳನ್ನ ಮಾಡಿಸಿಲ್ಲ. 100ಕ್ಕೆ 92% ನಮ್ಮ ತಾಲೂಕಿನ ಪ್ರೋಗ್ರೆಸ್ ಆಗಿದೆ. ಇನ್ನು ಸುಮಾರು 8% ರೈತರು ಈ KYC ಮಾಡಿಸ್ಬೇಕು. ಈ KYC ಏನಪ್ಪಾ ಅಂತಂದರೆ ರೈತರ ಖಾತೆಗೆ ಅಮೌಂಟ್ ವರ್ಗಾವಣೆ ಆಗ್ತಿದೆಯಿಲ್ಲ ಅಂತ ಒಂದು ದೃಢೀಕರಣನ. ಈ ದೃಢೀಕರಣನ 2 ಥರದಲ್ಲಿ ಮಾಡ್ಬೋದು. ಒಂದು, ತಮ್ಮ ಮೊಬೈಲ್ ನಂಬರ್ಗೂ ಆಧಾರ್ ಕಾರ್ಡ್ಗೂ ಲಿಂಕ್ ಆಗಿತ್ತಂದರೆ ನಮ್ಮ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅಲ್ಲಿ ನಿಮ್ಮದು ಮೊಬೈಲು ಮತ್ತು ಆಧಾರ್ ಕಾರ್ಡ್ ತಗೊಂಬಂದರೆ OTP ಆಧಾರಿತ ಈ KYC ಮಾಡಿಕೊಡ್ತೀವಿ. ಅಥವಾ ತಮ್ಮದೇನಾದರೂ ಮೊಬೈಲ್ ನಂಬರ್ ಇರಲಿಲ್ಲ, ಆಧಾರ್ ಕಾರ್ಡ್ಗೆ ಲಿಂಕ್ ಇರಲಿಲ್ಲ ಅಂತಂದರೆ ತಾವು ನಮ್ಮ SKDRDP ಸೆಂಟರ್ಸ್ ಅಂತ ಹೇಳ್ತೀವಿ, ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ತಮ್ಮ ಬಯೋಮೆಟ್ರಿಕ್ ಆಧಾರಿತ ಈ KYCಯನ್ನು ಮಾಡಿಕೊಡ್ತಾರೆ. ಬಯೋಮೆಟ್ರಿಕ್ ಆಧಾರಿತ ಈ KYC ಅಂದರೆ ತಮ್ಮ ಹೆಬ್ಬಟ್ಟಿನ ತಗೊಂಬಿಟ್ಟು ಅವರು ಅದನ್ನು ಈ KYC ಮಾಡಿಕೊಡ್ತಾರೆ. ಇದು PM ಕಿಸಾನ್ ಈ KYCಗೆ ಸಂಬಂಧಪಟ್ಟಂಗೆ. ಅದೇ ಥರ ರೈತರ ಖಾತೆಗಳೇನಾದರೂ ಬದಲಾವಣೆ ಆಗಿದ್ದರೆ, ಅಥವಾ ಈಗ ಯಾರಿಗೋ ಒಬ್ಬರಿಗೆ ದುಡ್ಡು ಬರ್ತಾ ಇರುತ್ತೆ PM ಕಿಸಾನ್ ಯೋಜನೆ ಅಡಿ, ಅವರು ಪೌತಿ ಆಗಿದ್ದರು ಅಂದರೆ ಆ ಖಾತೆ ಅವರ ನೆಕ್ಸ್ಟ್ ವಾರಸುದಾರ, ಅವರ ಹೆಂಡತಿ ಆಗಿರ್ಬೋದು ಅಥವಾ ಅವ್ರ ಮಕ್ಕಳಿಗಾಗಿ ಏನಾದರೂ ವರ್ಗಾವಣೆ ಆಗಿತ್ತು ಅಂದರೆ ಅಲ್ಲಿ ನಿಮಗೆ ಪೌತಿ ಖಾತೆ ಅಂತ ಬಂದಿರುತ್ತೆ ಪಾಣಿ ಕಾಲಮಲ್ಲಿ. ಅಂಥ ರೈತರಿಗೆ ಡೆತ್ ಆದ್ರಿಂದ ಅವ್ರ ನೆಕ್ಸ್ಟ್ ವಾರಸುದಾರಿಗೆ PM ಕಿಸಾನ್ ಯೋಜನೆ ಅಡಿ ಅಮೌಂಟನ್ನು ಅವರ ಖಾತೆಗೆ ಜಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತದೆ. ದಯವಿಟ್ಟು ಆ ಥರ ಯಾರಾದರೂ ಇದ್ದರು ಅಂದರೆ, ಪೌತಿ ಖಾತೆ ಏನಾದರೂ ಆಗಿ ನಿಮಗೆ ಖಾತೆ ಬದಲಾವಣೆ ಆಗಿತ್ತು ಅಂದರೆ ನಮ್ಮ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿದರೆ ಫಸ್ಟ್ ಫ್ರೂಟ್ಸ್ ID ಮಾಡಿಸ್ಬಿಟ್ಟು ತದನಂತರ PM ಕಿಸಾನ್ ಯೋಜನೆಗೆ ನಾವು ಅರ್ಜಿಯನ್ನು ಎಂಟ್ರಿ ಮಾಡಿ ಅಪ್ರೂವಲ್ ಮಾಡ್ತೀವಿ. ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳಿದ್ದಾವೆ, ಅವುಗಳನ್ನು ಹೇಗೆ ಸಮರ್ಪಕವಾಗಿ ಬಳಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿದಂತಹ ಆಲೂರಿನ ಕೃಷಿ ಅಧಿಕಾರಿ ಮಹಾಂತೇಶ್ ಇವರಿಗೆ ಧನ್ಯವಾದಗಳು. ಮರಸು ಗ್ರಾಮದ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ,
80ರ ದಶಕದಲ್ಲಿ ಇಲ್ಲಿ ಯುವಕ ಹಾಗೂ ಯುವತಿ ಮಂಡಳಿ ಪ್ರಾರಂಭ ಆಗುತ್ತೆ. ಅದು ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ. ಸ್ವತಃ ಯುವಕ ಮಂಡಳಿಯವರೇ ಇಲ್ಲಿ ಒಟ್ಟಾಗಿ ಯಾವುದೇ ಹಣದ ಒಂದು ಬೆಂಬಲ ಇಲ್ಲದೆ ಶಾಲಾ ಕಟ್ಟಡವನ್ನು ಕಟ್ಟಿದ್ವಿ ಅಂತ ಹೇಳಿ ಹರೀಶ್ ಅವರು ಹೇಳ್ತಾ ಇದ್ರು. ಯುವತಿ ಮಂಡಳಿಯ ಅಧ್ಯಕ್ಷರಾಗಿದ್ದಂತಹ ಪುಷ್ಪಲತಾ ಅವರು ನಮ್ಮೊಂದಿಗೆ ಇದ್ದಾರೆ. ಅಂದಿನ ಕಾಲದ ಯುವಕ ಹಾಗೂ ಯುವತಿ ಮಂಡಳಿಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಅವರು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಆತ್ಮೀಯರೇ, ನಮ್ಮ ಮರಸು ಗ್ರಾಮದಲ್ಲಿ ಹಾಸನದ ಆಕಾಶವಾಣಿ ವತಿಯಿಂದ ನಡೆಯುತ್ತಿರುವ ಹಳ್ಳಿ ಧ್ವನಿ ಕಾರ್ಯಕ್ರಮ ನಡೆಸುತ್ತಿರುವುದು ನಮಗೆ ಸಂತೋಷಕರ ವಿಚಾರ. ಏನಂದರೆ, ಹಿಂದೆ ನಾವು ಯಾವತ್ತೂ ಹೆಣ್ಮಕ್ಳು ಹೊರಗಡೆ ಎಲ್ಲ ತಿರುಗ್ತಾ ಇರಲಿಲ್ಲ. ಯಾವುದಕ್ಕೂ ನಾವು ಹೊರಗಡೆ ಹೋಗಬೇಕು ಅಂದ್ರೇ ತುಂಬ ಕಷ್ಟ ಇತ್ತು. ಯಾರಾದರೂ ಒಬ್ಬರ ಜೊತೆ ಬರಲೇಬೇಕಾಗಿತ್ತು. ಆಗ ಒಂದು ಮಹಿಳಾ ವರ್ಷ ಮಾಡಬೇಕು ಅಂತೇಳಿ ಇಲ್ಲಿಗೆ ಒಬ್ಬರು ಹಾಲ ಮಂಜುನಾಥ್ ಮಾಸ್ಟ್ರು ಅಂತ ಬಂದರು, ಮತ್ತು ಹರೀಶು, ಉಮಾಪ್ರಭು ಸ್ವಾಮಿಗಳು ಅವರೆಲ್ಲ ಬಂದು, ನಿಮಗೆ ನೀವು ಬರೀ ಹೆಣ್ಮಕ್ಳು ಒಳಗಡೆನೇ ಕೂತಿರ್ತೀರಿ, ಯಾವ ಸಮಾರಂಭನೂ ಮಾಡಲ್ಲ, ಕರೆದ್ರೆ ಯಾವುದಕ್ಕೂ ಬರಲ್ಲ, ನೀವು ಪ್ರತಿಯೊಂದಕ್ಕೂ ನೀವು ಬರಬೇಕು, ಮಹಿಳಾ ವರ್ಷವನ್ನು ಆಚರಿಸ್ಬೇಕು ನೀವು ಅಂತ ಹೇಳಿ ತುಂಬ ನಮ್ಮ ತಂದೆ ತಾಯಿಗಳಿಗೆಲ್ಲ ಹೇಳಿ ಹೊರಗಡೆ ಹೊರಡಿಸ್ಬೇಕು ಅಂತ ತುಂಬ ಪ್ರಯತ್ನಪಟ್ಟು ಎಲ್ಲರಿಗೂ ಇದು ಮಾಡಿದರು. ಅದೇ ಇದರಲ್ಲಿ ನಾವು ಹೊರಗಡೆ ಹೊರಟು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಾವು ಭಾಗವಹಿಸ್ತಾ ಇದ್ವಿ. 1980ರಲ್ಲಿ ನಾವು ಮಹಿಳಾ ವರ್ಷವನ್ನು ಆಚರಿಸಿದ್ವು. ಪ್ರತಿಯೊಂದು ಕಾರ್ಯದಲ್ಲೂ ಜನಪದ ಗೀತೆ, ಕೋಲಾಟ, ಡೊಳ್ಳು ಕುಣಿತ, ಆಶಾಭಾಷಣ ಸ್ಪರ್ಧೆ ಇವೆಲ್ಲವನ್ನು ಭಾಗವಹಿಸಿ ಮತ್ತು ಭಾರತೀಯ ನಾರಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದೆವು. ಬೆಂಗಳೂರು ಹತ್ರ ಕುಂಬಳಗೋಡಿಗೆ ಹೋದ್ವಿ. ಅಲ್ಲಿ 9 ದಿವಸ ಅಲ್ಲಿ ಕಾರ್ಯಕ್ರಮ ಇತ್ತು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಹೋಗಿ ಎಲ್ಲದಕ್ಕೂ ಎಂಟ್ರಿ ಆಗ್ತಾಯಿದ್ದು. ಎಲ್ಲರೂ ತುಂಬ ಸಂತೋಷ ಪಡೆಯೋರು. ಮತ್ತು ನಮ್ಮೂರಲ್ಲಿ ನಲ್ಲಿ ಸೌಕರ್ಯ ಯಾವುದೂ ಇರಲಿಲ್ಲ. ನೀರಿಗೆ ತುಂಬ ತೊಂದರೆ ಇತ್ತು. ಕುಡಿಯುವ ನೀರು ತುಂಬಾ ಕಷ್ಟ ಇತ್ತು. ಆವಾಗ ಹರೀಶು ಮತ್ತು ನಮ್ಮ ಊರಿನವರೆಲ್ಲ ಸೇರಿಕೊಂಡು ಕುಡಿಯೋ ನೀರಿಗೆ ಹೋಗಿ ಅಲ್ಲಿ ತಾಲೂಕು ಆಫೀಸ್ ಹತ್ರ ಎಲ್ಲ ಪ್ರತಿಭಟನೆ ಮಾಡಿ ಕುಡಿಯುವ ನೀರಿನ ಸೌಲಭ್ಯ ತಂದೆವು. ಅನಂತರ ತಾಲೂಕು ಮಟ್ಟದಲ್ಲೂ ಸಹ ನಾವು ಎಲ್ಲ ಭಾಗವಹಿಸ್ತಾ ಇದ್ದು. ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಯುವಕ ಮತ್ತು ಯುವತಿಯರ ಮಂಡಳಿ ಎಂದು ನಮ್ಮ ಹೆಸರಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಥಮ ಬಾರಿ ಅಧಿವೇಶನದಲ್ಲಿ 1981-82ರಲ್ಲಿ ಮರಸು ಯುವಕ ಸಂಘ ನಡೆದಿದ್ದು. ಬೆಂಗಳೂರಿನ ಕುಂಬಳಗೋಡು ತರಬೇತಿಗೆ ಹೋಗಿದ್ದ ನಮಗೆ ಹೆಮ್ಮೆಯ ವಿಚಾರವಾಗಿತ್ತು. ರೇಣುಕಾ ಯುವತ ಮಂಡಳಿ KL ಪಾರ್ವತಮ್ಮ ಪುಟ್ಟಶ್ಯಾಮಾಚಾರ್ಯರು ಅಧ್ಯಕ್ಷರಾಗಿದ್ದರು ಅವತ್ತಿನ ಇದರಲ್ಲಿ. ಅವರಾದಮೇಲೆ MV ಪುಷ್ಪ. ಯುವಕ ಸಂಘದ ಅಧ್ಯಕ್ಷರಾಗಿದ್ದವರು MP ಕುಮಾರ್, ಕಾರ್ಯದರ್ಶಿ MP ಹರೀಶ್. ಇಷ್ಟು ವಿಚಾರಗಳನ್ನು ಹೇಳಲು ಅವಕಾಶ ಕೊಟ್ಟು ನಮ್ಮ ಮರಸು ಗ್ರಾಮದವರಿಗೆ ಮತ್ತು ಆಕಾಶವಾಣಿಯವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕರಿಸುತ್ತೇನೆ. ಮರಸು ಗ್ರಾಮದಲ್ಲಿ 80ರ ದಶಕದಲ್ಲಿ ಪ್ರಾರಂಭವಾದಂತಹ ಯುವಕ ಹಾಗೂ ಯುವತಿ ಮಂಡಳಿಗಳು ಹೇಗೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇತ್ತು, ಹೇಗೆ ಕೆಲಸವನ್ನು ಮಾಡ್ತಾ ಇತ್ತು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ಪುಷ್ಪಲತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಳ್ಳಿ ಧ್ವನಿ ಕಾರ್ಯಕ್ರಮದ ಭಾಗವಾಗಿ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಇವರು ಗ್ರಾಮೀಣರನ್ನು, ಪ್ರಗತಿಪರ ರೈತರನ್ನು ಗುರುತನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ಹಾಗೆ ಮರಸು ಗ್ರಾಮದಲ್ಲಿಯೂ ಕೂಡ 4 ಜನ ಕೃಷಿಕರನ್ನು ಗುರುತು ಮಾಡಿ ಅವರಿಗೆ ಸನ್ಮಾನ ಹಾಗೂ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಗೌರವ ಸಮರ್ಪಣೆಗೆ ಆಯ್ಕೆಯಾಗಿರ್ತಕ್ಕಂತಹ ಕೃಷಿಕರ ಹೆಸರನ್ನು ನಾನು ಹೇಳ್ತೇನೆ. ದಯಮಾಡಿ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಯೋಗಣ್ಣ ಪ್ರಗತಿಪರ ಕೃಷಿಕರು ಹಾಗೂ ಹೈನುಗಾರರು. ಯೋಗಣ್ಣ ಅವರು ಸಮಾದಲೆ ಗ್ರಾಮದವರು. ಸಮಾಜ ಸೇವಕರು ಹಾಗೂ ಹೈನುಗಾರರಾದಂತಹ ರಾಜಶೇಖರ್ ಅವರು ಕೂಡ ವೇದಿಕೆಗೆ ಬರಬೇಕು. SDMC ಅಧ್ಯಕ್ಷರಾದಂತಹ ಚಂದ್ರು ಅವರು ಕೂಡ ವೇದಿಕೆಗೆ ಬರಬೇಕು. ಪ್ರಗತಿಪರ ಕೃಷಿಕರು ಹಾಗೂ ಹೈನುಗಾರರಾದ ಸುರೇಶ್ ಅವರು. ಈ 4 ಜನರನ್ನು ಹಾಸನದ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಅವರು ಗುರುತನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಕೃಷಿಕರೇ ಇವತ್ತು ನಮ್ಮ ದೇಶದ ಜೀವಾಳ. ಕೃಷಿಕರಲ್ಲದೆ ಬೇರೆ ಯಾರೂ ಕೂಡ ಅನ್ನವನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಕೃಷಿಕರು ಸಮರ್ಪಕವಾಗಿ ಅನ್ನವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಕಾರಣಕ್ಕೆ ಮಾತ್ರ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎಲ್ಲ ಕ್ಷೇತ್ರಗಳು ಕೂಡ ಚೆನ್ನಾಗಿ ಕರ್ತವ್ಯವನ್ನು ನಿರ್ವಹಣೆಯನ್ನು ಮಾಡಬೇಕು ಅಂದರೆ ನಮಗೆ ಬೇಕಾಗಿರ್ತಕ್ಕಂತಹ ಆಹಾರ ಸಮರ್ಪಕವಾಗಿ ಉತ್ಪಾದನೆ ಆಗಬೇಕು. ಹಾಗಾದಾಗ ಮಾತ್ರ
ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮೂಲಕ ದೇಶವೂ ಕೂಡ ಮುಂದುವರಿಯಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಆಹಾರವನ್ನು ಉತ್ಪಾದನೆಯನ್ನು ಮಾಡಿಕೊಡ್ತಾ ಇರ್ತಕ್ಕಂತಹ ಸನ್ಮಾನ್ಯ ಯೋಗಣ್ಣ ಅವರು, ಸನ್ಮಾನ್ಯ ರಾಜಶೇಖರ್ ಅವರು, ಸನ್ಮಾನ್ಯ ಚಂದ್ರು ಅವರು ಹಾಗೂ ಸನ್ಮಾನ್ಯ ಸುರೇಶ್ ಇವರನ್ನು ಎಲ್ಲ ಗಣ್ಯರು ಕೂಡ ಸನ್ಮಾನವನ್ನು ಮಾಡಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆಯನ್ನು ನೀಡಬೇಕು ತಾವೆಲ್ಲರೂ ಕೂಡ ಅಂತೇಳಿ ವಿನಂತಿಯನ್ನು ಮಾಡ್ತೀವಿ. ಸಿಂಜೆಂಟಾ ಕಂಪನಿ ಗುರುತು ಮಾಡಿರ್ತಕ್ಕಂತಹ ಪ್ರಗತಿಪರ ಕೃಷಿಕರು ಅಂತ ಹೇಳಿದರೆ ಮರಸೂಕೊಪ್ಪಲಿನ ನಿಂಗರಾಜು ಅವರು ಮೆಕ್ಕೆಜೋಳದ ಬೆಳೆಗಾರರು, ಮರಸು ಗ್ರಾಮದ ಹಾಲಪ್ಪ ಇವರು ಕೂಡ ಮೆಕ್ಕೆಜೋಳವಂತ ಬೆಳೆಗಾರರು, ಒಳ್ಳೆ ಬೆಳೆಯನ್ನು ಮಾಡಿದ್ದಾರೆ. ನಿಂಗರಾಜು ಹಾಗೂ ಹಾಲಪ್ಪ ದಯಮಾಡಿ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಧಕ ಕೃಷಿಕರನ್ನು ಸನ್ಮಾನ ಮಾಡಿದಂತಹ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಹಾಗೂ ಸಿಂಜೆಂಟಾ ಬೀಜೋತ್ಪಾದನಾ ಕಂಪನಿ ಇದರ ಪ್ರತಿನಿಧಿಗಳಾಗಿ ದಯಾನಂದ್ ಅವರು ಮತ್ತು ರವಿಕುಮಾರ್ ಅವರು ಬಂದಿದ್ದಾರೆ. ಅವರಿಬ್ಬರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗುಂಡುರಾಜ್ ಅವರು ಅಂತಾರಾಷ್ಟ್ರೀಯ ಕಲಾವಿದರು. ಇವತ್ತು ನಮ್ಮೊಂದಿಗೆ ಅವರು ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯೂ ಕೂಡ ಹೌದು. ಈ ಭಾಗದ ಕಲಾವಿದರು ನೋಡಿ, ಈ ಮರಸು ಅನ್ನುವಂತಹ ಗ್ರಾಮದಲ್ಲಿ ಹುಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊಂಬೆ ಆಟವನ್ನು ಮಾಡಿದಂಥವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರ ಕಲೆಯ ಬಗ್ಗೆ ಹಾಗೂ ಅವರ ಹಿರಿಯರ ಬಗ್ಗೆ ನೆನಪು ಮಾಡಿಕೊಂಡು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಮಹನೀಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಹನೀಯರೇ, ನಮ್ಮ ತಂದೆಯವರು ಕೂಡ ನಮ್ಮ ತಾತವರು ಕೂಡ. ಗೊಂಬೆ ರಾಮಯ್ಯ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಹಾಗೆ ಗೊಂಬೆ ರಾಜಣ್ಣ ಅಂದರೆ ಬಹುತೇಕ ಎಲ್ಲ ಗ್ರಾಮಗಳ ಜನರಿಗೂ ಪರಿಚಯ ಇದೆ. ಮರಸಿನಲ್ಲಿ ನಮ್ಮ ತಾತ ಇದ್ದರು. ಅವರು ಇಲ್ಲಿ ನಿವೇಶವನ್ನು ಹೊಂದಿದ್ರು ಕೂಡ ಆ ದಿನಗಳಲ್ಲಿ ಪರಮಶಿವೇಗೌಡರ ಜಗತಿ ಮೇಲೆ ವಾಸ ಮಾಡೋರು. ಅದೊಂದು ದೊಡ್ಡ ಸ್ಥಳ ಅವರಿಗೆ. ಈ ಭಾಗದಲ್ಲಿ ಎಲ್ಲ ಕಡೆಯೂ ಬೊಂಬೆ ಆಟವನ್ನು ಮಾಡಿಕೊಂಡು ದೊಡ್ಡ ಕುಟುಂಬ ಅವರದು. ಅಷ್ಟು ದೊಡ್ಡ ಕುಟುಂಬವನ್ನು ಇಟ್ಟುಕೊಂಡು ಸುತ್ತ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಕೆಂಚನಹಳ್ಳಿ ಆಗಿರ್ಬೋದು, ಮರಸನಹಳ್ಳಿ ಆಗಿರ್ಬೋದು, ಇವೆಲ್ಲ ಕಡೆ ಬೊಂಬೆ ಆಟವನ್ನು ಮಾಡಲಿಕ್ಕೆ ಅವರು ಇಲ್ಲಿ ಮಾಡಿಕೊಂಡ್ರು. ಇದಾದ ನಂತರ ಇಲ್ಲಿ ಕೊನೆಪೇಟೆನಲ್ಲಿ ಒಂದು 3 ಮನೆ ಮಾಡಿದ್ರು ಅವರು, ಆಲೂರಿನ ಕೊನೆಪೇಟೆನಲ್ಲಿ. ಆತ್ಮೀಯರೇ, ಆಗ ಈ ಪ್ರಸಂಗಗಳಿಗೆ, ಬೊಂಬೆ ಆಟಗಳಿಗೆ, ಕಲೆ ಸಾಹಿತ್ಯಕ್ಕೆ ತುಂಬ ಪ್ರಾಶಸ್ತ್ಯವಿದ್ದ ದಿನ. ಆಗ ಕೃಷಿಯು ಕೂಡ ಅಷ್ಟೇ ಪ್ರಾಧಾನ್ಯವಾದ ಒಂದು ವೃತ್ತಿಯಾಗಿರ್ತಿತ್ತು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ, ಮೌನತೋ ನಾಸ್ತಿ ಕಲಹ, ನಾಸ್ತಿ ಜಾಗೃತೋ ಭಯ. ವ್ಯವಸಾಯ ಮಾಡೋದ್ರಿಂದ ದುರ್ಭಿಕ್ಷ ಇರೋದಿಲ್ಲ, ಜಪ ಮಾಡೋದ್ರಿಂದ ಪಾಪ ಇರೋದಿಲ್ಲ, ಸುಮ್ಮನಿರೋದ್ರಿಂದ ಜಗಳ ಇರೋದಿಲ್ಲ, ಎಚ್ಚರಿಕೆಯಿಂದಿದ್ದರೆ ಭಯ ಇರೋದಿಲ್ಲ ಅಂತೇಳಿ. ಕೃಷಿ ಅಷ್ಟೊಂದು ಪ್ರಾಮುಖ್ಯವಾದ ಕೃಷಿ ನಮ್ಮಲ್ಲಿ ಇದ್ದದ್ದು ಇತ್ತೀಚೆಗೆ ನಾವು ಅಂಥ ಕೃಷಿಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೃಷಿಗೆ ಪೂರಕವಾದಿದ್ದಂಥ ಈ ಜಾನುವಾರುಗಳು ಇವತ್ತು ನಮ್ಮಲ್ಲಿ ಕಣ್ಮರಿ ಆಗ್ತಾ ಇದ್ದಾವೆ. ಯಾಕೆಂದರೆ ರೈತರು ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಅವರು ನಗರಕ್ಕೆ ಹೋಗಬೇಕು, ಹಳ್ಳಿಗಳಲ್ಲಿ ನಿಲ್ಲಕ್ಕೆ ಮನಸ್ಸಾಗ್ತಾ ಇಲ್ಲ. ಅದರಲ್ಲೂ ಇವತ್ತಿನ ಯುವ ಜನಾಂಗ ಕೃಷಿಯ ಕಡೆ ಗಮನವನ್ನೇ ಕೊಡ್ತಾ ಇಲ್ಲ. ಏನೋ ನಾವು ವ್ಯವಸಾಯ ಮಾಡಬೇಕು, ತಂದು ಗೊಬ್ಬರ ತಗೊಬಂದು ಹೊಲಕ್ಕೆ ಹಾಕ್ಬಿಡ್ಬೇಕು ಅಷ್ಟೇ, ಸೀಮೆ ಗೊಬ್ಬರಗಳನ್ನು. ಇವೆಲ್ಲವೂ ಕೂಡ ನನಗೆ ಆಶ್ಚರ್ಯವನ್ನು ತಂದು ಕೊಡ್ತದೆ. ನಾನು ಚಂಡೀಗಢದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಯ ಜನರನ್ನು ಕೇಳಿದೆ, ಏನು ಸ್ವಾಮಿ ಆಲೂಗೆಡ್ಡೆ ಎಷ್ಟು ಚೆನ್ನಾಗಿ ನಿಮ್ಮ ಕಡೆ ಬರ್ತದೆ, ನಮ್ಮ ಕಡೆ ಎಲ್ಲ ಅಂಗಮಾರಿ ರೋಗ ಬರ್ತಾ ಇದೆ ಅಂತೇಳಿ. ನಮಗೆ ಗೊತ್ತು, ಹಾಸನ ಆಲೂರು ತಾಲೂಕಿನಲ್ಲಿ ಇವೆಲ್ಲ ಹಾಸನ ಜಿಲ್ಲೆ ಆಲೂಗೆಡ್ಡೆಗೆ ಬಹಳ ಪ್ರಾಶಸ್ತ್ಯವಾದ ಜಾಗ ಇತ್ತು. ಅದು ಮಿನಿ ಪಂಜಾಬ್ ಅನ್ನಿಸ್ಕೊಳ್ತಾ ಇತ್ತು. ಯಾವಾಗ ಅಲ್ಲಿ ಬೆಳೆ ಅದ್ಭುತವಾಗಿ ಬರ್ಲಿಕ್ಕೆ ಶುರುವಾಯಿತೋ, ಇಲ್ಲಿಯ ರೈತರು ಯೋಚನೆ ಮಾಡಿ ಇಲ್ಲಿಯ ಕಂಪ್ನಿಯವರು ಅದಕ್ಕೆಲ್ಲ ಇಂಜೆಕ್ಟ್ ಮಾಡಿದ ಆಲೂಗೆಡ್ಡೆಗೆ ಅಲ್ಲಿ ರೋಗ ಬರೋ ಹಾಗೆ ನಮ್ಮ ಬೆಳೆ ಕಡಿಮೆ ಆಗ್ತದಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು, ಅವರು ಸುಳ್ಳು ಹೇಳಿದ್ರು ನಿಜ ಹೇಳಿದ್ರು ವೈಜ್ಞಾನಿಕವಾಗಿ ನನಗೆ ಗೊತ್ತಿಲ್ಲ, ಅವರೇ ಹೇಳಿದ್ದು, ಈ ಕಂಪ್ನಿಗಳು, ಔಷಧೀಯ ಕಂಪ್ನಿಗಳು ಮತ್ತು ಬೀಜ ಕಂಪ್ನಿಗಳು ಸೇರಿಕೊಂಡು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಎಂಥ ದುರಂತ! ಒಂದು ದೇಶಕ್ಕೆ ಇದಕ್ಕಿಂತ ದುರಂತ ಬೇಕೆ? ತಿನ್ನುವ ಅನ್ನಕ್ಕೆ ವಿಷವನ್ನು ಬೆರೆಸುವಂಥ ನಮ್ಮ ಕ್ರಿಯೆಗಳು ನಡೀತಾ ಇದೆಯಲ್ಲ ಇಂಥ ಸಮಾಜದಲ್ಲಿ. ಮುಂದೆ ರೈತರಿಗೆ ಏನಾಗ್ತದೆ? ಇವತ್ತು ಕೃಷಿಯೇ ಬೇಡ. ನಾನು ಕೂಡ ರೈತರ ಕುಟುಂಬದಿಂದ ಬಂದವನೇ, ಕೃಷಿ ಮಾಡ್ತಾ ಇರೋದೇ ನಾನು ಕೂಡ. ಇಂಥ ಸ್ಥಿತಿಯನ್ನು ತಲುಪಿರುವಾಗ ನಾವು ಪಶುಪಾಲನೆ ಒಂದು ಬಹುಮುಖ್ಯವಾದ ಅಂಗ ಆಗಿತ್ತು. ಪ್ರತಿಯೊಂದು ಕುಟುಂಬದಲ್ಲಿಯೂ 6-7 ದನಗಳ ಇಲ್ಲದೇನೆ ಇರ್ತಿರ್ಲಿಲ್ಲ. ಇವತ್ತು ಟ್ಯಾಕ್ಟರ್ ಬಂತು, ಟ್ಯಾಕ್ಟರ್ ಬಂದ ತಕ್ಷಣ ನಾವು ದನಗಳನ್ನು ಸಾಕೋದು ಬಿಟ್ಟಿವಿ. ದನ ಸಾಕೋದು ಬಿಟ್ಟೋದ್ರಿಂದ ಗೊಬ್ಬರ ನಿಂತು ಹೋಯ್ತು, ಸೀಮೆ ಗೊಬ್ಬರವನ್ನು ಹೊಲಕ್ಕೆ ಹಾಕೋದಾಯಿತು. ಇದರಿಂದ ಎಷ್ಟು ಬೆಳೆ ಬರ್ತಾ ಇದೆ. ಇಂಥ
ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ನನ್ನ ಊರು ಇದು, ನಮ್ಮ ತಾತನ ಊರು. ಕೊನೆಗೆ ಈ ಊರು ನನ್ನ ಚಿಕ್ಕಪ್ಪನ ಮಗನಿಗೆ ಹಂಚಿಕೆ ಆಯಿತು. ನಮ್ಮದು ಸಾಮಾನ್ಯವಾಗಿ ನೀವು ಹೆಂಗೆ ಜಮೀನನ್ನು ಹಂಚಿಕೊಡ್ತೀರೋ ಹಾಗೆ ನಾವು ಹಳ್ಳಿಗಳನ್ನು ಹಂಚಿಕೊಡ್ತೀವಿ. ಅದು ಹಿಂದಿನ ಕಾಲಗಳಿಂದ ಬಂದಿದ್ದು. ಇದು ನಮ್ಮ ಚಿಕ್ಕಪ್ಪನ ಮನೆಗೆ ಮೆಳಿಗೆ ಕೂಡುಬೆಟ್ಟು ಬರೆದಂಥವನಿಗೆ ರಾಮಯ್ಯ ಅನ್ನೋರು ಅವನಿಗೆ ಹಂಚಿಕೆ ಆಯಿತು. ಆಗ ನಮ್ಮ ತಂದೆಯವರನ್ನು ಬಿಟ್ಟುಕೊಟ್ಟು ಮರಸುವ ಸರಳಿಯನ್ನು ನಾವು ತಗೊಂಡ್ವಿ. ಆರಂಕುಶಮಿಟ್ಟಡಂ ನೆನವುದೆನ್ನಮನ ಬನವಾಸಿ ದೇಶಮನ್. ಪಂಪ ಎಂತ ಮಾತನಾಡ್ತಾರೆ ನೋಡಿ. ಹಾಗೆ ತನ್ನೂರಿನ ಕೀರ್ತಿಯನ್ನ, ತನ್ನೂರಿನ ಅಭಿವೃದ್ಧಿಯನ್ನ ಪ್ರತಿಯೊಬ್ಬ ಯುವಕ ಯುವತಿಯರು ಬಯಸ್ತಾ ಹೋದ್ರೆ ಆ ಊರಿನ ಪ್ರಗತಿ ಆಗ್ತದೆ ನೋಡಿ. ಇಂಥ ಒಂದು ಸ್ಥಿತಿಯನ್ನ ಇವತ್ತು ಈ ಮರಸಿನ ಎಲ್ಲ ಯುವಕರು ತನ್ನೂರನ್ನು ನೆನಪಿಟ್ಟುಕೊಂಡು ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು, ಹೈನುಗಾರಿಕೆಗಳಾಗಿರ್ಬೋದು, ಪಶುಪಾಲನೆ ಆಗಿರ್ಬೋದು, ಕೃಷಿ ಬಗ್ಗೆ ಆಗಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳು ತುಂಬ ಅದ್ಭುತವಾಗಿ ಮಾತನಾಡಿದ್ರು. ಈ ಎಲ್ಲ ಸವಲತ್ತುಗಳಿದೆ. ಆ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಾ ಇರೋದು ಸಾಧ್ಯ ಆಗ್ತಾ ಇಲ್ಲ. ನಾನು ಅನೇಕ ವಿಷಯಗಳನ್ನು ಬೊಂಬೆ ಆಟದ ಮೂಲಕ ಆರೋಗ್ಯ, ನೈರ್ಮಲ್ಯ, ಸ್ವಚ್ಛತೆ, ಸರ್ಕಾರದ ವಿವಿಧ ಯೋಜನೆಗಳನ್ನು ಎಲ್ಲೆಡೆ ಕೂಡ ನಾನು ಪ್ರಚಾರ ಮಾಡ್ತಾ ಹೋಗ್ತೀನಿ. ಆತ್ಮೀಯರೇ, ನಮ್ಮಲ್ಲಿ ಪ್ರತಿಭೆಗೆ ಬೇಕಾದಷ್ಟು ಅವಕಾಶ ಇದೆ. ಪ್ರತಿಭೆಗಳಿಗೆ ಸಹಕಾರ ಕೊಡುವಂಥ ತುಂಬ ಜನ ಇದ್ದಾರೆ. ಇವರೆಲ್ಲರ ಸಹಕಾರವೇ ಬಹುಶಃ ಇವತ್ತು ವಿದೇಶಗಳಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿರೋದು. ಯಾವ ದೇಶಗಳಿಗೆ ಹೋದರೂ ಕೂಡ ಅಷ್ಟೊಂದು ಮಾನ್ಯತೆ, ಗೌರವ ಸಿಕ್ಕೋದು ಇವರೆಲ್ಲ ನನ್ನನ್ನು ಪ್ರೋತ್ಸಾಹಿಸಿ ಚಿಕ್ಕ ಹುಡುಗನಿಂದ ನನಗೆ ಕಲೆಯನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಿಮ್ಮ ಊರಿನ ಜನರ ಕಡೆಯಿಂದ ನಾವೆಲ್ಲ ಅಲ್ಲೋಗಿದ್ದೀವಿ. ಜೊತೆಗೆ ನಾನು ಬೆಳೆದಿದ್ದೇ ನಿಮ್ಮ ಜಗಲಿಯ ಮೇಲೆ, ಊಟ ಮಾಡಿದ್ದೇ ನಿಮ್ಮನೆ ಅನ್ನ. ಇವತ್ತು ಕೂಡ ನಾನು ಪ್ರತಿಯೊಬ್ಬರ ಮನೆಯಲ್ಲಿ ಉಂಡು, ಪ್ರತಿಯೊಬ್ಬರ ಮನೆಯಲ್ಲಿ ಮಲಗಿ ಕೂಡ ಪ್ರತಿಯೊಂದು ಊರಿನ ಶಾಲೆಯಲ್ಲಿ ಓದಿ ನಾನು ಈ ಮಟ್ಟಕ್ಕೆ ಬಂದೆ ಅಂತಂದರೆ ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಆತ್ಮೀಯರೇ. ಆದ್ದರಿಂದ ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ಪಂಡಿತ ಲೋಕ ಪೂಜಿತ. ಸ್ವಗೃಹೇ ಪೂಜ್ಯತೆ ಮೂರ್ಖ, ಮೂರ್ಖನಿಗೆ ಅವನ ಮನೆಯಲ್ಲಿ ಮಾತ್ರ ಗೌರವ. ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಆ ಊರಿನ ಯಜಮಾನನಿಗೆ ಅವ್ರ ಊರಿನಲ್ಲಿ ಮಾತ್ರ ಗೌರವ. ಸ್ವದೇಶ ಪೂಜ್ಯತೆ ರಾಜ, ರಾಜನಿಗೆ ಅವ್ರ ದೇಶದಲ್ಲಿ ಮಾತ್ರ ಗೌರವ. ಪಂಡಿತನಿಗೆ ಲೋಕ ಪೂಜ್ಯ, ಪಂಡಿತನಾದವನಿಗೆ ಎಲ್ಲ ಕಡೆ ಗೌರವ ಇರ್ತದೆ. ಆದ್ದರಿಂದ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದನ್ನು ಬಹಳ ಶ್ರದ್ಧೆಯಿಂದ, ಗೌರವಯುತವಾಗಿ, ಭಕ್ತಿಯಿಂದ ನಾವು ಮಾಡಿದಾಗ ಆ ಕೆಲಸವನ್ನು ನಾವು ಉನ್ನತ ಮಟ್ಟಕ್ಕೆ ತೆಗೆದುಕೋಬಹುದು. ಅದಕ್ಕೆ ಕಾಳಿದಾಸ ಹೇಳಿದ್ದು ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಾತನ್ನೋಪಕರಣೆ. ನಮ್ಮ ಕೆಲಸದಲ್ಲಿ ಕ್ರಿಯೆ ಇದ್ದರೆ, ಕೃಷಿಯನ್ನು ನಾವು ಮಾಡಬೇಕಾದ್ರೂ ಕೂಡ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬ ರೈತ, ನಮ್ಮ ಹಿರಿಯವರೆಲ್ಲ 5 ಗಂಟೆಗೆ 4 ಗಂಟೆಗೆ ಎದ್ದು ಹೊಲದ ಹತ್ರ ಹೋಗ್ತಾ ಇದ್ರು. ಆ ಬೆಳೆ ಕೂಡ ನಮ್ಮನ್ನು ನೋಡ್ತಾ ಇತ್ತು, ಗಮನಿಸ್ತಾ ಇತ್ತು. ನನ್ನ ಒಡೆಯ ಬಂದಿದ್ದಾನೆ, ಅದು ಎದ್ದು ನಿಂತ್ಕೊಳ್ತಾ ಇತ್ತು. ಆದರೆ ಇವತ್ತು ಯಾರು ನಾವು ಆ ಕೆಲಸ ಮಾಡ್ತಾ ಇದ್ದೀವಿ? ಕೃಷಿ ಬಗ್ಗೆ ಆಸಕ್ತಿ ಯಾರಿಗಿದೆ ಹೇಳಿ? ನಮಗೆ ಎಷ್ಟೋ ಜಮೀನುಗಳು ಹಾಗೆ ಬರಡಾಗಿ ಬಿದ್ದಿದ್ದಾವೆ. ಎಲ್ಲೋ ಇದ್ದವರು ಬೆಂಗಳೂರು ನಗರದಿಂದ ಬಂದು ಜಮೀನನ್ನು ಕೊಂಡ್ಕೊಂಡು ಅದನ್ನಲ್ಲೇ ಬಿಟ್ಟು ಅವರೆಲ್ಲೋ ಒಂದು ಕಡೆ ಇದ್ದಾರೆ. ಆ ಜಮೀನು ಬರಡಾಗಿ ಬಿದ್ದಿದೆ, ಅಲ್ಲಿ ಅನ್ನ ಬೆಳೀತಾ ಇಲ್ಲ. ಅದೇ ನಾನೊಂದು ಕಡೆ ಹೋದೆ, ಕೊರಿಯಾ ದೇಶದಲ್ಲಿ ನಾನು ಭಾರತ ದೇಶವನ್ನು ಪ್ರತಿನಿಧಿಸಿದ್ದೆ. ಅಲ್ಲಿ ಭಾರತ ದೇಶವನ್ನು ಥರ್ಡ್ ಡೆಲಿಪಿಕ್ ಗೇಮ್ ಅಂತ ಹೇಳಿ ಆ ಗೇಮ್ ನಾನು ಪ್ರತಿನಿಧಿಸಕ್ಕೆ ಹೋದಾಗ 64 ದೇಶದ ಕಾಂಪಿಟೇಷನ್ನಲ್ಲಿ ನಾನು ಭಾರತವನ್ನು ಪ್ರತಿಸಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಗೊಂಡು ಬಂದ ಸನ್ನಿವೇಶ ಅದು. ಮನೆಯ ಪಕ್ಕದಲ್ಲಿ ನಾವು ಸಂಪಲ್ ಇದೆಯಲ್ಲ, ಸಂಪಲ್ನಲ್ಲೂ ಕಿತ್ಲೆ ಹಣ್ಣು ಮರ ಹಾಕಿದ್ರು. ಆಮೇಲೆ ರೋಡ್ನಲ್ಲಿ ಫುಟ್ಪಾತು, ರೋಡಿನ ಮಧ್ಯದಲ್ಲಿ ನಾವು ಡಿವೈಡರ್ ಮಾಡಿರ್ತೀವಲ್ಲ, ಅಲ್ಲೂ ಕೂಡ ಕಿತ್ಲೆ ಹಣ್ಣು, ಹಣ್ಣಿನ ಮರಗಳು. ನಾನು ಕೇಳಿದೆ ಅವ್ರನ್ನ, ಎಲ್ರಿ ಯಾವ ಜಾಗನೂ ಬಿಟ್ಟಲ್ಲಿ ಎಲ್ಲಿ ಖಾಲಿ ನಿವೇಶನ ಇತ್ತು ಅಲ್ಲೂ ಕೂಡ ತರಕಾರಿಗಳನ್ನು ಬೆಳೆದಿದ್ದಾರೆ, ಇದೇನು ಹಿಂಗೆ ಅಂತ ನಾನು ಕೇಳಿದೆ. ಇಲ್ಲ ಸರ್, ಇಲ್ಲಿ ಆ ಥರ ಬಿಡೋದಿಲ್ಲ, ಯಾವುದೇ ಜಾಗವನ್ನು ಖಾಲಿ ಬಿಡೋದಿಲ್ಲ. ನಿಮಗಾಗೋದಿಲ್ಲ ಅಂದರೆ ಪಕ್ಕದವ್ರಿಗೆ ಕೊಡಿ, ಅವರು ವ್ಯವಸಾಯ ಮಾಡ್ಕೋತಾರೆ. ಇಲ್ಲ ಅಂದರೆ ಸರ್ಕಾರ ಮಾಡುತ್ತೆ. ಇಲ್ಲಿ ಬಂದು ಏನು ಡಿವೈಡರ್ ಆಗಿದೆ, ಸಂಪಲ್ಗಳು ಅಲ್ಲೆಲ್ಲ ಕಿತ್ಲೆ ಹಣ್ಣು ಮರ ಬಿಡುತ್ತೆ, ಹರಾಜು ಮಾಡ್ತದೆ, ಸರ್ಕಾರಕ್ಕೆ ಹಣ ಬರ್ತದೆ. ಆದರೆ ನಮ್ಮ ದೇಶದಲ್ಲಿ ಎಷ್ಟು ಜಾಗ ಖಾಲಿ ಬಿದ್ದಿದೆ ಸ್ವಾಮಿ. ಇವೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಮನಸ್ಸಿಗೆ ಬರ್ತದೆ. ಆದ್ದರಿಂದ ಇಂಥ ಒಂದು ವೈವಿಧ್ಯಮಯವಾದ ದೇಶದಲ್ಲಿ, ಇಷ್ಟೊಂದು ವಿಸ್ತಾರವಾದ ವಿಶಾಲವಾದ ದೇಶ, ಇಷ್ಟೊಂದು ಜನಸಂಖ್ಯೆ ಇರುವಂಥ ದೇಶದಲ್ಲಿ ನಾವೆಲ್ಲ ಕೃಷಿಯನ್ನು, ಜೋಳವನ್ನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಆದರೆ ನಮ್ಮಲ್ಲಿ ಇರುವಂಥ ಜೋಳದ ಹೊಲಗಳಿಗಿಂತ ವಿದೇಶಗಳಲ್ಲಿರುವಂಥ ಹೊಲಗಳನ್ನು ನೋಡಿದ್ರೆ ನಾವು, ಅಲ್ಲಿ ಫ್ರಾನ್ಸ್ನಲ್ಲಿ ಒಂದು ಕಡೆ ಜೋಳದ ಹೊಲಕ್ಕೆ ಹೋದೆ. ಅವರು ಸುಮಾರು ಒಂದು 500-600 ಎಕರೆ. ಅಲ್ಲಿ ಗೆಸ್ಟ್ಗಳು ಬರ್ತಾರೆ. ಆ ಹೊಲದೊಳಗಡೆ ನಾವು ಚಕ್ರವಾದಿ ಕೋಟೆ ಥರ ಒಂದು ಗೇಮ್ ಆಡ್ಲಿಕ್ಕೆ ಮಾಡಿರ್ತಾರೆ. ಜೋಳದೊಳಗಡೆ ಟಿಕೆಟ್ ತೊಗೊಂಡವರು ಆ ಹೊಲದೊಳಗೆ ಸಂಜೆವರೆಗೂ ಆಟ ಆಡ್ತಾರೆ. ಅಲ್ಲಿ ಜಾರಿ ಮಾಡಿರ್ತಾರೆ ಅದನ್ನು. ಅವನು ಒಳಗೆ ಹೋದಾಗ ಅವತ್ತಿಟ್ಕೊಂಡ್ರೆ ಅವನು ಹಿಡಿಬೇಕು. ಆ ಥರ ಒಂದು ಆ ಹೊಲಗಳಲ್ಲಿ ಜೋಳನೂ ಬೆಳೆದಂಗೆ ಆಗ್ತದೆ, ಈಗ ಟಿಕೆಟ್ ಮಾಡಿ ದುಡ್ಡು ಮಾಡ್ದಂಗೆ ಆಗ್ತದೆ. ಕೃಷಿಗಳಿಗೆ ಎಷ್ಟೆಲ್ಲ ಅನುಕೂಲಗಳಿದೆ. ಆದರೆ ಕೃಷಿಯನ್ನು ನಾವು ಮಾಡಲಿಕ್ಕೆ ನಮಗೆ ಸರಿಯಾದ ತರಬೇತಿಯ ಅವಶ್ಯಕತೆ ಇಲ್ಲ. ಯಾರಿಗೂ ಸ್ವಂತ ಶಕ್ತಿಗಿಂತ ನಮಗೆ ಯಾವುದೇ ರಾಜಕೀಯ ಇಚ್ಛಾಶಕ್ತಿಗಳು ನಮ್ಮಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ. ಏನೋ ಒಂದು ಕೊಡು ಮಾಡಿ ಕೊಟ್ಬಿಟ್ಟು ನಾವು ಆದರೂ ಮುಗಿದೋಯ್ತು, ನಮ್ಮ ಕತೆ, ನಮ್ಮ ಕೆಲಸ ಮುಗಿದೋಯ್ತು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ತಲುಪಿದ್ದೇವೆ. ಇಲ್ಲಿದ್ದಂಥ ನಮ್ಮ ತಂದೆ ಗೊಂಬೆರಾಮಯ್ಯ ಆಗಲಿ, ನಮ್ಮ ತಾತ ಹನುಮಂತಯ್ಯನಿಗೆ ಆಲೂರಾಗ ಹೋಬಳಿ ಆಗಿತ್ತು, ಇನ್ನೂ ತಾಲೂಕಾಗಿರಲಿಲ್ಲ.
1907ನೇ ಇಸ್ವಿಯಲ್ಲಿ ನಮ್ಮ ತಾತನಿಗೆ ಹುಣಸವಳ್ಳಿ ಪಟೇಲ್ ಅಪ್ಪಾಜಿಗೌಡರು ಅವರು 25 ರೂಪಾಯಿ ಬೆಳ್ಳಿ ರೂಪಾಯಿನಲ್ಲಿ ಒಂದು ಶಾಲನ್ನು ತಂದು 25 ರೂಪಾಯಿ ಕೊಟ್ಟು ಆ ಶಾಲನ್ನು ಕೊಟ್ಟು ಸನ್ಮಾನ ಮಾಡಿ ಗೊಂಬೆ ಹನುಮಂತಯ್ಯ ಅಂತ ಹೇಳಿ ಅದನ್ನ ನಮ್ಮ ಬೊಂಬೆಗಳ ಕೆಳಗಡೆ ಅದನ್ನು ನೋಟ್ ಮಾಡಿರ್ತಾರೆ, ಬರೆದಿರ್ತಾರೆ. ಯಾಕೆಂದ್ರೆ ಬೊಂಬೆ ಆಟದಲ್ಲಿ ನಾವು ಹಳ್ಳಿಗೆ ಹೋದಾಗ ಆ ಬೊಂಬೆಗೆ ಯಾರ್ಯಾರು ದಾನ ಕೊಟ್ಟಿರ್ತಾರೋ ಅವರ ಹೆಸರನ್ನು ಬರೆದಿಟ್ಟಿರ್ತಾರೆ. ನಾವು ಆ ಊರಿಗೆ ಹೋದಾಗ ಬೊಂಬೆ ಆಟ ಮಾಡಬೇಕಾದ್ರೆ ಆ ಹೆಸರಿನಿಂದ ಅವರ ಹೆಸರನ್ನ ಹೇಳ್ಬೇಕು. ನಾವು ಯಾರು ದಾನ ಕೊಟ್ಟಿರ್ತಾರೆ ನಮ್ಮ ತಂದೆಯವರಿಗೆ, ನಮ್ಮ ತಾತಂದವರಿಗೆ. ನಾನು ಅದನ್ನು ಗಮನಿಸ್ತಾ ಹೋಗ್ತೇನೆ. ಎಷ್ಟು ಜನ, ಇನ್ನೂ ಹೋಬಳಿ ಆಗಿತ್ತು ಆಲೂರು, ತಾಲೂಕಾಗಿರಲಿಲ್ಲ ಆಗ. ಆ ಕಾಲದಲ್ಲಿ 25 ರೂಪಾಯಿನ ಕೊಡ ಮಾಡಿದ್ರು ಅಂತ ಅಂದ್ರೆ ಈ ಭಾಗದಲ್ಲಿ ಗುಂಡಯ್ಯ ನಮ್ಮ ತಾತ ಈ ಊರಿನಲ್ಲಿದ್ರುವಾಗ ಪ್ರಸಿದ್ಧವಾದ ಒಂದು ಊರು ಇದು. ಇಂಥ ಗ್ರಾಮದಲ್ಲಿ ಹರೀಶಣ್ಣ ಅವ್ರ ತಂದೆ ಆಗಿರ್ಬೋದು, ಅವರ ರೊಕ್ಕಾಚಾರರು, ನಿಂಗಾಚಾರರು, ಇವರೆಲ್ಲ ನಮ್ಮ ಅಪ್ಪನಿಗೆ ಬಹಳ ಆತ್ಮೀಯರು. ಇನ್ನೊಂದು ವಿಶೇಷತೆ ಏನೋದು, ಬೇಟೆ ನಿಷೇಧ ಪದ್ಧತಿ ಇರಲಿಲ್ಲ, ಬೇಟೆ ಆಡುವ ಸಮಯ ಅದು. ಆಗ ನಮ್ಮ ತಂದೆಯವರಿಗೆ ಜಿಂಕೆ ಚರ್ಮವನ್ನು ಬೊಂಬೆ ಮಾಡಲಿಕ್ಕೆ ಕೊಡ್ತಾ ಇದ್ರು. ಯಾಕೆಂದ್ರೆ ಆ ಕಾಲದಲ್ಲೆಲ್ಲ ದೇವಸ್ಥಾನಗಳಿಗೆ ಬೊಂಬೆ ಪ್ರವೇಶ ಮಾಡಬೇಕು ಅಂದ್ರೆ ಜಿಂಕೆ ಚರ್ಮದಲ್ಲಿ ಬೊಂಬೆ ಮಾಡ್ತಾ ಇದ್ರು. ಆಗ ಆ ಜಿಂಕೆ ಚರ್ಮದಲ್ಲಿ ಬೊಂಬೆ ಆಟವನ್ನು ಮಾಡಲಿಕ್ಕೆ ತಕ್ಷಣ ಇಲ್ಲಿ ಬಂದರೆ ರೊಕ್ಕಾಚಾರ ಹತ್ರ ಬರಬೇಕು, ಬಂದ್ಬಿಟ್ರೆ ಅವರು ತಗೊಳ ರಾಮಯ್ಯ ಅಂತ ಹೇಳಿ ಚರ್ಮವನ್ನು ಕೊಟ್ಟು ಅದರಲ್ಲಿ ಬೊಂಬೆಯನ್ನು ಮಾಡಿಸ್ತಾ ಇದ್ರು. ಕಾಲ ಬದಲಾಗ್ತಾ ಇದೆ, ಮನುಷ್ಯನ ಮನಸ್ಥಿತಿ ಬದಲಾಗ್ತಾ ಇದೆ. ಇವತ್ತು ನಾವು ನಾಗಾಲೋಟದಲ್ಲಿ ಹೋಗ್ತಾ ಇದ್ದೇವೆ, ನಾವು ಪ್ರಪಂಚವನ್ನು ಗೆಲ್ತೇವೆ ಅನ್ನೋ ಒಂದು ಉದ್ದೇಶದಿಂದ. ಆದರೆ ಅದಲ್ಲ, ನಮ್ಮ ಕೃಷಿ, ಸಾವಯವ ಕೃಷಿಯ ಕಡೆಗೆ ನಾವು ಮತ್ತೆ ಬರಬೇಕು, ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಬೇಕು. ಇವತ್ತು ಎಷ್ಟು ಗೊಬ್ಬರವನ್ನು ಹಾಕಿ, ಎಷ್ಟು ಕಳೆನಾಶಕವನ್ನು ಹೊಡೆದು ಭೂಮಿಯನ್ನು ನಾಶ ಮಾಡ್ತಾ ಇದ್ದೀವಿ, ಇವೆಲ್ಲವನ್ನು ನಾವು ಬಿಡಬೇಕು. ಈಗ ಬಸವಣ್ಣನವರ ವಚನ ಪ್ರಸ್ತುತಪಡಿಸುತ್ತಿದ್ದಾರೆ ಖ್ಯಾತ ಬೊಂಬೆ ಕಲಾವಿದರಾದ ಗುಂಡೂರಾಜ್ ಅವರು. ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ಎಲ್ಲಿ ನೋಡಿದರಲ್ಲಿ ಅರಡಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ, ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ಎಲ್ಲಿ ನೋಡಿದರಲ್ಲಿ ಅರಡಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ, ಬಸವನೆ ಮಾಮರ. ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಎಲ್ಲ ಬಲ್ಲಿದ ಯೋಗಿ ಅಲ್ಲಮ ಪ್ರಭುದೇವ, ಎಲ್ಲ ಬಲ್ಲಿದ ಯೋಗಿ ಅಲ್ಲಮ ಪ್ರಭುದೇವ, ನಿಂತರು ನಿಧಿಯಾಗಿ ಶಿವಪದಕ್ಕೆ, ನಿಂತರು ನಿಧಿಯಾಗಿ ಶಿವಪದಕ್ಕೆ. ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ. ಕಾಶ್ಮೀರದ ಅರಸು ಮೊಳಿಗೆಯ ಮಾರಯ್ಯ, ಶಿವಭಕ್ತ ಅಂಬಿಗರ ಚೌಡಯ್ಯ. ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ, ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ. ಬಸವಣ್ಣನ ಮನೆಯೇ ಶಿವನಿಲೆಯ, ಬಸವಣ್ಣನ ಮನೆಯೇ ಶಿವನಿಲೆಯ. ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ. ಮೊಳಿಗೆಯ ಮಾರವ್ವ ನೀಲಮ್ಮ ನಾಗಮ್ಮ, ಗಂಗಮ್ಮ ಶರಣೆಯರ ಪಡೆದಣ್ಣ. ಅಣ್ಣನ ಅಳಿಯ ಶ್ರೀ ಚೆನ್ನ ಬಸವಣ್ಣ, ಅಣ್ಣನ ಅಳಿಯ ಶ್ರೀ ಚೆನ್ನ ಬಸವಣ್ಣ. ಕಾಣುವ ನಿಜ ತಾಣ ಕಲ್ಯಾಣ, ಕಾಣುವ ನಿಜ ತಾಣ ಕಲ್ಯಾಣ. ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ. ಎಲ್ಲಿ ನೋಡಿದರಲ್ಲಿ ಅರಡಿತು ಆ ಬಳ್ಳಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಬಸವನೆ ಮಾಮರ.
ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಕರೆದು ಮಾತನಾಡಿಸೋಕ್ಕೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಕಲೆಯ ಜೊತೆಗೆ ಕಲಾ ಪ್ರವಾಸದ ಅನುಭವಗಳನ್ನು ಕೂಡ ಬಹಳ ನವಿರಾಗಿ ಗುಂಡೂರಾಜ್ ಅವರು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು. ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿ ಏನು 1 ವಾರಗಳ ಕಾಲ ಶಿಬಿರವನ್ನು ಮಾಡಿದೆಯೋ ಕೇವಲ ಶಿಬಿರಕ್ಕಷ್ಟೇ ಇದು ಸೀಮಿತವಾಗಿಲ್ಲ. ಇಲ್ಲಿಯ ಮನೆಯ ಸಮೀಕ್ಷೆಯನ್ನು ಅವರು ಮಾಡಿದ್ದಾರೆ. ಯಾರಿಗೆ ಏನೆಲ್ಲ ಆರೋಗ್ಯದ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ಗುರುತನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ವಿನೂತನ ಯೋಜನೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಯಾರಾದರೂ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವರಿಗೆ ಆರೋಗ್ಯದ ಚೀಟಿಯನ್ನು ಕೊಡ್ತಾರೆ. ಇದು ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಬ್ಬೊಬ್ಬ ಆರೋಗ್ಯದ ಸಮಸ್ಯೆ ಇರುವಂಥವರನ್ನು ನಿಯೋಜನೆಯನ್ನು ಕೂಡ ಅವರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಆರೋಗ್ಯ ಚೀಟಿಯನ್ನು ಸಾಂಕೇತಿಕವಾಗಿ 3 ಜನರಿಗೆ ನೀಡಲಾಗುತ್ತೆ. ಗಣ್ಯರು ಈ ಚೀಟಿಗಳನ್ನು ವಿತರಣೆಯನ್ನು ಮಾಡ್ತಾರೆ. ಫಲಾನುಭವಿಗಳ ಹೆಸರನ್ನು ನಾನು ಹೇಳ್ತೇನೆ. ಗೌರಮ್ಮ, ಇವರಿಗೆ ನಿಯೋಜನೆ ಮಾಡಿರ್ತಕ್ಕಂತಹ ವೈದ್ಯಕೀಯ ವಿದ್ಯಾರ್ಥಿ ಜ್ಯೋತಿಕಾ ಎನ್. ನಾಗಮ್ಮ, ಇವರಿಗೆ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ವಿಶ್ವಲೋಚನಾ ಅವರು. ಧನಲಕ್ಷ್ಮಿ, ಪ್ರಭುರಂಜಿನಿ ಅವರನ್ನು ನಿಯೋಜನೆಯನ್ನು ಮಾಡಲಾಗಿದೆ. ಹಾಸನದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವಿವಿಧ ಚಿಕಿತ್ಸೆಗಳನ್ನು ಪಡೆದುಕೊಳ್ಳಿಕ್ಕೆ ಇದು ಅನುಕೂಲ ಆಗುತ್ತೆ. ಅಲ್ಲಿ ಹೋದರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾರ ಹತ್ರಕ್ಕೆ ಹೋಗಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಅವರಿಗೆ ನೆರವನ್ನು ನೀಡ್ತಾರೆ. ಇದು ಒಂದು ಬಹಳ ಅತ್ಯುತ್ತಮವಾದಂತಹ ಯೋಜನೆ. ಆ ಕಾರಣಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೂ ಸಾಕಷ್ಟು ಜನ ಫಲಾನುಭವಿಗಳ ಆಯ್ಕೆ ಆಗಿದೆ. ಸಾಂಕೇತಿಕವಾಗಿ ಇವತ್ತು 3 ಜನರಿಗೆ ನೀಡಲಾಗಿದೆ. ಉಳಿದವ್ರಿಗೂ ಕೂಡ ಈ ಆರೋಗ್ಯ ಚೀಟಿಯನ್ನು ವಿತರಣೆಯನ್ನು ಮಾಡಲಾಗುತ್ತೆ. ಇದೀಗ ಮಲಬಾರ್ ಚಾರಿಟಬಲ್ ಟ್ರಸ್ಟ್ನ ದಯಾನಂದ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ರಿಗೂ ಶುಭ ಮಧ್ಯಾಹ್ನ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾಜಿ ಶಾಸಕರಾದ ಕೆ ಕುಮಾರಸ್ವಾಮಿ ಸರ್ ಅವರೇ, ಹಾಗೂ ಆಕಾಶವಾಣಿಯ ನಿಲಯ ಮುಖ್ಯಸ್ಥರಾದ ಶ್ರೀಧರ್ ಸರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ನಿಶ್ಚಿತಾ ಮೇಡಮ್ ಅವರೇ, ನಮ್ಮ ಆತ್ಮೀಯರಾದ ಮಲ್ಲಿಕಾರ್ಜುನ್ ಸರ್ ಅವರಿಗೆ, ಹಾಗೂ ಮುಂದೆ ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸ್ತಾ, ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆ ಕಳೆದ 15 ವಸಂತದಿಂದ ಹಾಸನದಲ್ಲಿ ಶಾಖೆ ಹೊಂದಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಕೊಂಡು ನಮ್ಮ ಭಾಗದ CSRನ ಅಡಿಯಲ್ಲಿ ಸರ್ಕಾರದ ನಿಯಮಾವಳಿ ಇರುವಂಥದ್ದು ನಮ್ಮ ಲಾಭಾಂಶದ 2% ಕೊಡಲಿಕ್ಕೆ. ಆದರೆ ನಮ್ಮ ಸಂಸ್ಥೆ ನಮ್ಮ ಲಾಭಾಂಶದ 5% ಈ CSR ಭಾಗವಾಗಿ ವಿನಿಯೋಗಿಸ್ತಾ ಇದೆ. ಅದು ಮುಖ್ಯವಾಗಿ ಹಳ್ಳಿಗಳಲ್ಲಿ ಕಲಿಯುವಂತಹ ಸರ್ಕಾರಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕೊಡುವಂತಹ ಕಾರ್ಯಕ್ರಮ ಅತಿ ಮುಖ್ಯವಾಗಿ ಮೂಡಿ ಬರ್ತದೆ. ಅದೇ ರೀತಿಯಾಗಿ ನಮ್ಮ ನಗರ ಭಾಗದಲ್ಲಿ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಇಡೀ ಭಾರತದಾದ್ಯಂತ ಯಾರೂ ಕೂಡ ಹಸಿವಲ್ಲಿ ಮಲಗಬಾರ್ದು ಅಂತೇಳಿ ಒಂದು ನಿಟ್ಟಿನಲ್ಲಿ ಪ್ರತಿದಿನ ನಾವು ಹಾಸನದಲ್ಲಿ 300 ಜನಕ್ಕೆ ಊಟ ವಿತರಣೆ ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದ್ದೀವಿ. ಕಾರಣ ಇಷ್ಟೇ, ಯಾರು ಕೂಡ ಹಸಿವಲ್ಲಿ ಮಲಗಬಾರ್ದು ಅಂತೇಳಿ ಅದೊಂದು ಕಾರ್ಯಕ್ರಮ. ಅದ್ರ ಮುಂದುವರೆದು ಮನೆ ಇಲ್ಲದವರಿಗೆ ಮನೆ ಕಟ್ಸ್ಕೊಡುವಂತಹ ಕಾರ್ಯಕ್ರಮ. ಈ ರೀತಿ ನಾನಾ ಆಲೋಚನೆಗಳು ನಮ್ಮ ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆಯ ವತಿಯಿಂದ ನಡೀತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಮೈಕ್ರೋ ಲರ್ನಿಂಗ್ ಸೆಂಟರ್ಸ್ ಅಂತ ಹೇಳ್ಕೊಂಡು ಎಲ್ಲಿ ನಮ್ಮ ನಗರ ಭಾಗದಲ್ಲಿರ್ಬೋದು ಇಲ್ಲ ಹಳ್ಳಿಗಳ ಭಾಗದಲ್ಲಿರ್ಬೋದು ಯಾರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಅವರಿಗೆ ಒಂದು ಮೈಕ್ರೋ ಲರ್ನಿಂಗ್ ಸೆಂಟರ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆ ಚಿನ್ನದ ವ್ಯವಹಾರದ ಜೊತೆಗೆ ತನ್ನ ಸಾಮಾಜಿಕ ಕಳಕಳಿಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಮುಖ್ಯ ವೇದಿಕೆಯಾಗಿ ಹಾಸನ ಆಕಾಶವಾಣಿ ನಮ್ಮನ್ನು ಗುರುತಿಸಿ ಆ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಿರುವಂಥದ್ದು ನಮಗೆ ಬಹಳ ಶ್ಲಾಘನೀಯ. ನಿಲಯ ಮುಖ್ಯಸ್ಥರಾದ ಶ್ರೀಧರ್ ಸರ್ಗೂ ಹಾಗೂ ಕಾರ್ಯಕ್ರಮ ನಿರ್ವಾಹಕರಾದ ವಿಜಯಂಗಡಿ ಸರ್ ಅವ್ರಿಗೂ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯದ್ಭುತವಾಗಿ ನಿರೂಪಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸುತ್ತಂಥ ಮಧುಸೂದನ್ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಲಬಾರ್ ಚಾರಿಟಬಲ್ ಟ್ರಸ್ಟ್ನ ಸಮಾಜ ಸೇವಾ ಕಾರ್ಯಗಳೇನಿದ್ದಾವೋ ಅವುಗಳ ಪರಿಚಯವನ್ನು ಮಾಡಿಕೊಟ್ಟು ಅದರ ಪ್ರತಿಫಲವನ್ನು ಮರಸು ಗ್ರಾಮಕ್ಕೂ ಕೂಡ ಒದಗಿಸುವಲ್ಲಿ ಕಾಳಜಿಯನ್ನು ತೋರಿದಂತಹ ದಯಾನಂದ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಆಲೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ತಾಹಿರಾ ಬೇಗಂ ಅವರು ಕಾರ್ಯಕ್ರಮ ಆರಂಭವಾದಾಗಲಿಂದಲೂ ಕೂಡ ನಮ್ಮೊಂದಿಗೆ ಇದ್ದಾರೆ. ಸಮಾರಂಭವನ್ನು ಉದ್ದೇಶಿಸಿ
ಒಂದೆರಡು ಮಾತನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋರು ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ವೇದಿಕೆ ಮುಂಭಾಗ ಕೂತಿರೋರ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತ. ಹಾಗೂ ಇವತ್ತು ನಾನು ಹಿಮ್ಸ್ ಸಂಸ್ಥೆಯವರಿಗೆ ನಾನು ಮನಸ್ಸು ಪೂರ್ವಕಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 7 ದಿವಸದಿಂದ ಕ್ಯಾಂಪ್ ಹಾಕಿ ಶಬೀರ ಇದು ಮಾಡಿ ಮನೆ ಬಿಟ್ಟು ಯಾವ ಥರ ಇದು ಮಾಡ್ತಾ ಇದ್ದಾರೆ ಅಂದರೆ ಈ ಕಾಲದಲ್ಲಿ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಒಂದು ಹೆಮ್ಮೆ ಪಡೋ ವಿಷಯ. ಈ ಕಾಲದಲ್ಲಿ ನಾವು ನೋಡ್ಕೊಳ್ಬೇಕು, ಬೇರೆಯವ್ರದ್ದು ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ಅಂತ ತಿಳ್ಕೊಳ್ಳೋ ಇದರಲ್ಲಿ 7 ದಿವಸ ಮನೆ ಬಿಟ್ಟು ಹಳ್ಳಿಗೆ ಬಂದು ಎಲ್ಲೆಲ್ಲೋ ಇದ್ದು ಯಾವ ಥರ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದ್ದಾರೆ ಅಂದರೆ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ಕಿಗೆ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಹೆಮ್ಮೆದ ವಿಷಯ. ಯಾಕಂದರೆ ನನಗೂ ಪಬ್ಲಿಕ್ಕು ಸೇವೆ ಮಾಡಬೇಕಂತ ತುಂಬ ಇಷ್ಟ ಆಗಿ ನಾನು ಎಲೆಕ್ಷನ್ ನಿಂತು ನಾನು ಗೆದ್ದಿ ಆದಮೇಲೆ ನಾನು ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಸಾಧ್ಯ ಆಗಿಲ್ಲ. ನಾನು ಜನಗಳದ್ದು ಸೇವೆ ಮಾಡಬೇಕು ಅಂತ ತುಂಬ ಆಸೆ ಆಗಿ ನಾನು ಎಲೆಕ್ಷನ್ ನಿಂತಿದ್ದು ಆದಮೇಲೆ ನಾನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಭಿವೃದ್ಧಿ ನಮ್ಮ ಆಲೂರಲ್ಲಿ ತುಂಬ ಮಾಡೋದಿದೆ. ಚಿರಂಡಿ ಇಲ್ಲ, ರೋಡ್ ಇಲ್ಲ, ಏನಂದರೆ ಏನು ಮನವಿ ನನಗೆ ಬರ್ತಾನೆ ಅರ್ಜಿಗಳು ಬರ್ತಾನೆ ಇದೆ. ನನ್ನ ಕೈಲಿ ಏನು ಸಾಧ್ಯ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿವಸದಲ್ಲಿ ಅನುದಾನ ಬಂದರೆ ನಾನು ಎಲ್ಲರೂ ಪರವಾಗಿ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದಂತಹ ಆಲೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ತಾಯಿರಾ ಬೇಗಂ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಬಹಳ ಹೊತ್ತಿನಿಂದ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದಂತಹ ಇವತ್ತಿನ ಈ ಸುಂದರವಾದಂತಹ ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡಿಸಿ ಕೊಟ್ಟಂತಹ ಆಲೂರು ಸಕಲೇಶಪುರ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ HK ಕುಮಾರಸ್ವಾಮಿ ಅವರು ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಮರಸು ಗ್ರಾಮದಲ್ಲಿ ನಮ್ಮ ಹಾಸನ ಹಿಮ್ ಸಂಸ್ಥೆಯವರು ಏರ್ಪಡಿಸಿರ್ತಕ್ಕಂಥ ರಾಷ್ಟ್ರೀಯ ಸೇವಾ ಶಿಬಿರ ಅನೇಕ ದೃಷ್ಟಿಗಳಿಂದ ವಿಶೇಷತೆಯನ್ನು ಹೊಂದಿದೆ. ಮರಸು ಗ್ರಾಮದ ಇತಿಹಾಸವನ್ನು ಮಾನ್ಯ ಹರೀಶ್ ರವರು, ದುಂಡೂರಾಜ್ ಅವರು, ಪುಷ್ಪಮ್ಮನವರು, ನಮ್ಮ ನಿಂಗರಾಜ್ ಅವರು ಅನೇಕ ವಿಷಯಗಳನ್ನು ಪ್ರಚುರಪಡಿಸಿದ್ದಾರೆ. ಅತ್ಯಂತ ಖುಷಿ ಇದೆ. ಇದು ಕೇವಲ ಆರೋಗ್ಯ ಶಿಬಿರ ಆಗದೆ ಇತರೆ ವಿಚಾರಗಳಲ್ಲಿಯೂ ಕೂಡ ಮರಸು ಗ್ರಾಮದ ಇತಿಹಾಸವನ್ನು ಹೇಳುವಂಥ ಒಂದು ಒಳ್ಳೆಯ ಅವಕಾಶವನ್ನು ನಾವು ಪಡೆದಿದ್ದೇವೆ. ನಮಗೆ ಅತ್ಯಂತ ಖುಷಿ ಇದೆ. ಇವತ್ತೇನು ಭಾರತ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದೆ, ಭ್ರಷ್ಟಾಚಾರದಂಥ ಕ್ಯಾನ್ಸರ್. ಅಂಥ ಕ್ಯಾನ್ಸರ್ ವಿರುದ್ಧ ನಮ್ಮ ಮಾಬ ಚನ್ನಬಸಪ್ಪನವ್ರನ್ನ ನಾವೆಲ್ಲರೂ ಕೂಡ ನೆನೀಬೇಕು. ಅಂಥವರು ಈ ಗ್ರಾಮದಲ್ಲಿ ಹುಟ್ಟಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಭ್ರಷ್ಟಾಚಾರ ರಹಿತವಾಗಿ ಅನುಕರಣೀಯವಾಗಿದ್ದರು ಅನ್ನೋದನ್ನು ನಾವು ಹೆಮ್ಮೆಯಿಂದ ನಮ್ಮ ಮರಸು ಗ್ರಾಮಸ್ಥರು ನಾವು ನೆನೀಬೇಕಾಗಿದೆ. ಅಂಥ ವ್ಯಕ್ತಿಗಳು ಹಳೆ ಆಲೂರಿಗೆ ದೂರ ಏನಿಲ್ಲ ನಮಗೆ. ನಮ್ಮ ಕಿರಣ್ ಕುಮಾರ್ ಅವರು ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆಯ ಅಧ್ಯಕ್ಷರು, ವಿಜ್ಞಾನಿ. ಅಂಥದ್ದನ್ನು ಪಡೆದಂಥ ನಾಡು ನಮ್ಮ ಆಲೂರು ತಾಲೂಕು. ಇವತ್ತು ಈ ಜಾಗಗಳಲ್ಲಿ ಅನೇಕ ಮಹನೀಯರನ್ನ ನೆನೆದಿದ್ದೀರಿ. ಹೆಚ್ಚು ನಾನು ಮಾತನಾಡಲಿಕ್ಕೆ ಇಷ್ಟಪಡಲ್ಲ. ಈ ಸಂದರ್ಭದಲ್ಲಿ ಆರೋಗ್ಯ ಶಿಬಿರ ಒಂದು ಕಡೆ, ನಮ್ಮ ಮಕ್ಕಳು, ವೃದ್ಧರು ಮತ್ತು ಯುವಕರನ್ನು ಅವರ ಆರೋಗ್ಯ ತಪಾಸಣೆಗಾಗಿ ಇವತ್ತು ವ್ಯತ್ಯಾಸ ಅಂದರೆ ಸಹಜವಾಗಿ ಮಕ್ಕಳು, ಯುವಕರು ತಂದೆ ತಾಯಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ. ಆದರೆ ತಂದೆ ತಾಯಿಗಳು ಇವತ್ತು ಮಕ್ಕಳನ್ನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂಥದ್ರಲ್ಲಿ ಈ ಒಂದು ಕಾಲೇಜಿನವರು ಬಂದಿಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಳ್ಳಿ ಧ್ವನಿ ಎಂಬತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶ್ರೀಧರ್ ಅವರು ಮತ್ತು ನಮ್ಮ ವಿಜಯ್ ಅಂಗಡಿಯವರ ನೇತೃತ್ವದಲ್ಲಿ ಈ ಗ್ರಾಮದಲ್ಲಿ ನಡೀತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯನ್ನು, ಖುಷಿಯನ್ನು ತಂದಿದೆ. ಈ ಹಳ್ಳಿ ಧ್ವನಿಯ ಮೂಲಕ ಅನೇಕ ನಮ್ಮ ಹಳ್ಳಿಯ ವಿಷಯಗಳು ಹೊರಗಡೆಗೆ ಬರಬೇಕು. ಹೌದು, ಇವತ್ತು ಕೂಡ 40% ಮಂದಿ ನಗರಗಳಲ್ಲಿ ವಾಸ ಮಾಡ್ತಿದ್ದಾರೆ, 60% ಮಂದಿ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಗರದ ಕಡೆಗೆ ಹೆಚ್ಚು ವಲಸೆ ಹೋಗ್ತಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇದೆ. ಆ ವಿಷಯದಲ್ಲಿ ನಾವು ವಿಫಲರಾಗಿದ್ದೇವೆ. ಅದು ನಮ್ಮ ಅಧಿಕಾರಿಗಳ ಮಾತ್ರ ದೂರಲ್ಲ, ನಾನು ಕೂಡ ಜನಪ್ರತಿನಿಧಿಗಳು ಕೂಡ ಸೇರಿದ್ದೇವೆ. ಅದರಲ್ಲಿ ನಮ್ಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದ್ರಲ್ಲಿ ವಿಫಲರಾಗಿದ್ದೇವೆ. ಬರೀ ತಪ್ಪುಗಳನ್ನ ಕಂಡುಹಿಡಿಯೋದ್ರಲ್ಲಿ ನಾವು ಮುಂದಿದ್ದೇವೆ. ಈಗ ನಮ್ಮ ಎಡಿ ಹೇಳ್ತಾ ಇದ್ದರು ಹೇಗೆ ಕೆಲವೆಲ್ಲ ಜಮೀನಿಗೆ ಸಂಬಂಧಪಟ್ಟಂತೆ ರೆಕಾರ್ಡ್ನೆಲ್ಲ ಮಾಡಿಕೊಳ್ಬೇಕು. ವಿದ್ಯಾವಂತರಾದ ನಮಗೆ ಕೂಡ ಗೊತ್ತಿಲ್ಲ ಅದು ಯಾಕೆ ಮಧ್ಯವರ್ತಿಗಳು ಹೆಚ್ಚಾಗಿದ್ದಾರೆ ಅಂದರೆ
ಇವತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ, ಇವತ್ತು RTO ಆಫೀಸ್ಗಳಲ್ಲಿ ಯಾಕೆ ಮಧ್ಯವರ್ತಿಗಳು ಜಾಸ್ತಿ ಆಗಿದ್ದಾರೆ? ಕಾನೂನು ಅಷ್ಟು ಕ್ಲಿಷ್ಟ ಇದೆ, ಸಂಕೀರ್ಣ ಇದೆ. ಈಗ ನಮ್ಮ ರೈತರು ಹೋಬಳಿ ಕೊಡಿಸಲಿ ಮತ್ತೊಂದು ಕಡೆ ಹೋದಾಗ ಭಾಳ ವಿವರಣೆಯನ್ನು ಕೊಡಬೇಕಾಗ್ತದೆ, ಅವರಿಗೆ ನಾಟಬೇಕಾಗುತ್ತೆ. ನಮಗೆ ಟಿ ವಿಗಳನ್ನ ಹಾಕೋದಕ್ಕೆ ಬೇಸರ ಆಗ್ತಿದೆ. ಯಾವ ಟಿ ವಿ ಹಾಕಿ ನೀವು ಯಾವುದು ಉಪಯೋಗಕರ ವಿಷಯ ಬರಬೇಕು ಅದು ಬರ್ತಾ ಇಲ್ಲ, ತಕ್ಷಣ ಬೇರೆ ಬೇರೆ ವಿಷಯಗಳೇ ಬರ್ತಾ ಇದೆ. ಅದು ಒಂದು ರೀತಿ ಬೇರೆಯವರಿಗೆ ಎಚ್ಚರಿಕೆಯಾಗಿರೋದಕ್ಕೆ ವಿಷಯಗಳು ಇರಬಹುದು. ಆದರೂ ಕೂಡ ಇವತ್ತು ನಮ್ಮ ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ, ಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥ ಅವಕಾಶಗಳು ಬಂದರೆ ಇವು ಪೂರಕ ಅಲ್ಲದಂಥ ವಿಷಯಗಳು ಇವತ್ತು ಬರ್ತಾ ಇದೆ. ಹರೀಶ್ ಅವ್ರು ಹೇಳ್ತಾ ಇದ್ದರು 1907ರಲ್ಲಿ ನಮ್ಮ ಮರಸು ಗ್ರಾಮದ ಗನ್ನು ದಾಖಲೆ ಆಗಿದೆ. ಎಷ್ಟು ವರ್ಷ ಆಗೋಯ್ತು? 118 ವರ್ಷ ಆಯಿತು ಆ ದಾಖಲೆ ಹೋಗಿ. ಅದು ನಮ್ಮ ಮರಸು ಗ್ರಾಮದ ಗನ್ ಇವತ್ತು ಕೂಡ ದಾಖಲೆ ಬಂದಿದೆ. ಅದಕ್ಕೆ ನಮ್ಮ ಹರೀಶ್ ಅವರು ಇನ್ನೂ ಗನ್ ಅಂಗಡಿ ಇಟ್ಕೊಂಡವ್ರೆ, ಅದು ಬಿಡಬಾರ್ದು ಅಂತ, ಅದಕ್ಕೊಂದು ಇತಿಹಾಸ ಇರಲಿ ಅಂತ. ನಮ್ಮದು ಮರಸು ನನಗೇನು ಗೊತ್ತಿಲ್ಲ, ಪುಸ್ತಕನೇ ಓದಬೇಕು, ಈ ರೀತಿಯ ಭಾಷಣಗಳನ್ನು ಕೇಳಬೇಕು. ಈ ರೀತಿಯ ಹಳ್ಳಿಗಳು ನಮ್ಮ ಕರ್ನಾಟಕದಲ್ಲಿ, ದೇಶದಲ್ಲಿ ಸಾವಿರಾರು ಹಳ್ಳಿದ್ದೇವೆ. ಹಲ್ಮಿಡಿ ಶಾಸನ ಓದ್ತೇವೆ ಅಷ್ಟೇ ನಾವು, ಅದು ಮೂಲ ಏನು ಅಂತ ನಮಗೆ ಗೊತ್ತಿಲ್ಲ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಭಾಷೆ ಬಗ್ಗೆ ಗೊತ್ತಿಲ್ಲ, ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಮರಸು ಗ್ರಾಮಕ್ಕೆ ಒಳ ಹೊಕ್ಕಿದರೆ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಒಳಗಡೆ ಹೋಗದೇ ಇದ್ದರೆ ನಾವಿನ್ನೂ ದಾರಿ ಪೂರ್ತಿ ಮಾಡೋದ್ರಲ್ಲಿ ವಿಫಲರಾಗಿದ್ದೇವೆ. ಹೀಗೆ ಉದಾಹರಣೆ ಹೇಳಿದ್ದು. ಹಾಗೆ ನಮ್ಮ ಮರಸು ಸೇರಿದಂತೆ ನಮ್ಮ ಆಲೂರಿನ ಇತಿಹಾಸವನ್ನು ಹೇಳುವಂಥ ಅವಕಾಶಗಳು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ, ಮಾದರಿಯಾಗಿ ಬೇರೆಲ್ಲ ಶಿಬಿರಗಳು ನಡೆಯೋದಕ್ಕಿಂತ ವಿಶೇಷವಾಗಿ ನಡೆದಿದೆ. ಅದಕ್ಕೆ ಮೂಲ ಕಾರಣ ಹಳ್ಳಿ ಧ್ವನಿ ಕಾರ್ಯಕ್ರಮ ಮತ್ತು ಆರೋಗ್ಯ ಶಿಬಿರ ಮತ್ತು ನಮ್ಮ ಗ್ರಾಮವನ್ನು ನೆನಪು ಮಾಡಿ ಬೇರೆಯವರಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದೆ. ನಮಸ್ಕಾರ. ಸನ್ಮಾನ್ಯ ಎಚ್ ಕೆ ಕುಮಾರಸ್ವಾಮಿ ಅವರು ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದಿದ್ದೇ ಒಂದು ದೊಡ್ಡ ಸೌಭಾಗ್ಯ. ಬಹಳ ವಿರಾಮ ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಕಾರ್ಯಕ್ರಮದ ಅಂತ್ಯದವರೆಗೂ ಕೂಡ ನಮ್ಮೊಂದಿಗೆ ಅವರು ಇದ್ದಾರೆ. ತಮ್ಮೆಲ್ಲರನ್ನು ಕೂಡ ಕುರಿತು ಬಹಳ ಸೊಗಸಾಗಿ ಮಾತುಗಳನ್ನು ಕೂಡ ಆಡಿದ್ದಾರೆ. ನಮ್ಮ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಕೂಡ ಅವರು ಮೆಚ್ಚಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಾಸನ ಆಕಾಶವಾಣಿಯ BV ಶ್ರೀಧರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಅವರು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಜನ ಈಗಾಗಲೇ ಮಾತಾಡಿದ್ದಾರೆ, ಆದರೆ ಒಂದು ಮಾತ್ರ ಹೇಳಬೇಕು, ಏನು ಅಂದರೆ ಈ ಎಲ್ಲ ವಿವಿಧ ಇಲಾಖೆಗಳ ಜೊತೆ ಆಕಾಶವಾಣಿ ಒಟ್ಟಾಗಿ ಸೇರಿಕೊಂಡು ಈ ಒಂದು ಹಳ್ಳಿ ಧ್ವನಿ ಈ ಏನು ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ, ಖುಷಿಯಾಗುತ್ತೆ ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ. ಮುಂದೆನೂ ಈ ಥರ ಕಾರ್ಯಕ್ರಮ ಹಿಂಗೆ ಆಯೋಜಿಸ್ಕೊಂಡು ಇದೇ ಥರ ಕಾರ್ಯಕ್ರಮ ಮುಂದೆನೂ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತೀನಿ. ಅದೇ ರೀತಿ ಈ ಒಂದು ಗ್ರಾಮದಲ್ಲಿ ಈ ಭಾನುವಾರದಿಂದ ಈ ಒಂದು ಶಿಬಿರ ನಡೀತಾ ಇದೆ. ಆರೋಗ್ಯ ಶಿಬಿರನ ಅಕ್ಕಪಕ್ಕದ ಗ್ರಾಮದವರು, ಈ ಗ್ರಾಮದವರು ಇದನ್ನು ಉಪಯೋಗ ಪಡಿಸ್ಕೊಂಡು ಆರೋಗ್ಯ ತಪಾಸಣೆ ಏನಿದೆ, ಇನ್ನೊಂದು ಕಡೆ ಜಾನುವಾರು ಆರೋಗ್ಯ ತಪಾಸಣೆ ಇದೆ, ವಿವಿಧ ಈ ಕ್ಯಾಂಪ್ ಏನಿದೆ ಇದರ ಉಪಯೋಗ ಪಡಿಬೇಕು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಕೋರ್ತಾ ನಾನು ಈ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂತಹ BV ಶ್ರೀಧರ್ ಅವರಿಗೆ ಧನ್ಯವಾದಗಳು. ವಂದನಾರ್ಪಣೆ. ನಮ್ಮ ಮರಸು ಕೊಪ್ಪಲ ಮತ್ತು ಮರಸು ಕಾಲೋನಿ ಗ್ರಾಮದ ವತಿಯಿಂದ ನಮ್ಮ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಗ್ರಾಮದ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಇಟ್ಕೊಂಡಿದ್ವಿ. ಅವರಿಗೆ ಗ್ರಾಮದವರು ಅವರಿಗೆ ಕೊಟ್ಟು ಅವರನ್ನು ಅಭಿನಂದಿಸಬೇಕು. ಹಾಗೆ ಇವತ್ತು ಹಳ್ಳಿ ಧ್ವನಿ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಕ್ಕೆ ನಮ್ಮ ಶ್ರೀಧರ್ ಅವರು ಕೂಡ ಹಾಸನ ಆಕಾಶವಾಣಿ ನಿರ್ದೇಶಕರು, ಅವರು ಕೂಡ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಒಂದು ಸನ್ಮಾನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ 4 ಜನ ರೈತರ ಗುರುತು ಮಾಡಿ ಅವರಿಗೆ ಸನ್ಮಾನ ಮುಖಾಂತರ ಅವರಿಗೆ ಹುರಿದುಂಬಿಸಿರುವಂಥ ಮಲಬಾರ್ ಗೋಲ್ಡ್ ದಯಾನಂದರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಒಂದು ಗೌರವ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮೆಕ್ಕೆಜೋಳ ವ್ಯವಸ್ಥಾಪಕರಾದಂಥ ರವಿಕುಮಾರ್ ಅವರು ಕೂಡ ಬಂದು ಪ್ರಗತಿಪರ ರೈತರನ್ನ ಗುರುತಿಸಿ ಅವ್ರಿಗೂ ಗೌರವವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಗ್ರಾಮದ ವತಿಯಿಂದ ಅವ್ರಿಗೂ ಕೂಡ ನಾವು ಒಂದು ಗೌರವವನ್ನು ಕೊಡ್ತೀವಿ. ಪತ್ರಕರ್ತರಾದಂಥ MP ಹರೀಶ್ ಅವ್ರಿಗೂ ನಮ್ಮ ಗ್ರಾಮದ ವತಿಯಿಂದ ಸನ್ಮಾನ ಮಾಡಬೇಕು. ಹಾಗೆ ನಮ್ಮ ಕೃಷಿ ಇಲಾಖೆ ನಿರ್ದೇಶಕರಾದಂಥ ಮಾಂತೇಶ್ವರ ಅವ್ರಿಗೂ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಒಂದು ಗೌರವ ಕೊಡಬೇಕು. ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಬಸವರಾಜ್ ಅವ್ರಿಗೂ ಕೂಡ ಒಂದು ಸನ್ಮಾನ. ವೆಟನರಿ ಡಾಕ್ಟರ್ ಚಂದನ್ ಅವ್ರಿಗೂ ಕೂಡ ಒಂದು ಚಿಕ್ಕ ಸಮಾರಂಭ. ಹಾಗೆ
ನಮ್ಮ ಗ್ರಾಮದಲ್ಲೇ ಇದ್ದು ಇವತ್ತು ವಿಶ್ವಖ್ಯಾತಿಯಾಗಿರುವಂಥ ಗುಂಡೂರಾಜ್ ಅವ್ರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ನೋಡಿ ತುಂಬ ಖುಷಿ ಆಯಿತು. ಇವತ್ತು ವಿಶ್ವಖ್ಯಾತಿಯಾಗಿ ವಿಶ್ವದಲ್ಲೆಲ್ಲ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇಂಥ ವ್ಯಕ್ತಿ ನಮ್ಮೂರಲ್ಲೂ ಇದ್ರ ಅನ್ನೋಂಗೆ ನಮಗೆ ಖುಷಿಯಾಗಿದೆ. ಗುಂಡೂರಾಜ್ ಅವ್ರಿಗೂ ಕೂಡ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಗೊಳಿಸಲು ಸಾಧ್ಯವಾಗಿದ್ದು ನಮ್ಮ ಆಕಾಶವಾಣಿ ಮಧುಸೂದನ್ ಅವರವರು ಒಂದಿನ ಬಂದು ಪೂರ್ತಿ ಕಾಲ ಕಳೆದು ಇವತ್ತು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಕಾರಣ ಮಧುಸೂದನ ಸರ್ ಅವ್ರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಒಂದು ಸನ್ಮಾನ ಮಾಡಬೇಕು. ಬರೀ ನಾವು ರೇಡಿಯೋದಲ್ಲಿ ಧ್ವನಿನ ಕೇಳ್ತಾ ಇದ್ದು ವಿಜಯ ಅಂಗಡಿ ಸರ್ನ ನಿನ್ನೆ ಮತ್ತು ಇವತ್ತು ನಾವು ಲೈವ್ ಆಗಿ ನೋಡಿದ್ದೀವಿ. ನಮ್ಮ ಮರಸು ಗ್ರಾಮದ ತುಂಬ ಅಭಿಮಾನವನ್ನು ಇಟ್ಕೊಂಡಿರುವಂಥ ವಿಜಯ ಅಂಗಡಿ ಸರ್ ಕೂಡ ನಮ್ಮ ಮರಸು ಗ್ರಾಮಕ್ಕೆ ಬಂದು ಬರೀ ರೇಡಿಯೋದಲ್ಲಿ ಧ್ವನಿ ಕೇಳ್ತಾ ಇದ್ದು ಇವತ್ತು ಅವರನ್ನ ಲೈವ್ ಆಗಿ ನೋಡುವಂಥ ಅವಕಾಶ ನಮ್ಮ ಗ್ರಾಮಕ್ಕೆ ಸಿಕ್ಕಿದೆ. ಗ್ರಾಮದ ವತಿಯಿಂದ ಒಂದು ಸನ್ಮಾನವನ್ನು ಇಟ್ಕೋಬೇಕು ವಿಜಯ ಅಂಗಡಿ ಅವ್ರಿಗೆ. ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶಾರದಮ್ಮ ಅವ್ರಿಗೂ ಕೂಡ ಒಂದು ಗೌರವವನ್ನು ಕೊಡಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಕಾರಣನೇ ನಮ್ಮ HM ಮೇಡಮ್ ಅವರು. ಎಲ್ಲ ವ್ಯವಸ್ಥೆಗೂ ಕೂಡ ಅವಕಾಶ ಮಾಡಿಕೊಟ್ಟು ನೀವು ಮಾಡಿ ನಾವು ಇರ್ತೀವಿ ಅಂತೇಳಿ ಅವ್ರು ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಒಂದು ಚಿಕ್ಕ ಗೌರವವನ್ನು ಕೊಡಬೇಕು. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳು, ಮಾಜಿ ಶಾಸಕರು, ಆಕಾಶವಾಣಿ ನಿರ್ದೇಶಕರು, ಭಾಗವಹಿಸಿದಂಥ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮಲ್ಲಿಕಣ್ಣ ನಮಗೆ ಸಹಕಾರ ಮಾಡಿದ್ದಾರೆ. ಗ್ರಾಮದ ವತಿಯಿಂದ ಅವರಿಗೆ ಅಭಿನಂದಿಸ್ತೀನಿ. ಎಲ್ಲ ಸಾರ್ವಜನಿಕರಿಗೆ ವಂದಿಸುತ್ತಾ, ನನ್ನ ಹೆಸರು ಬಸವರಾಜ್ ಅಂತ, ತೋಟಗಾರಿಕಾ ಇಲಾಖೆ ಸಹಾಯಕ ತೋಟಗಾರಿಕಾ ಅಧಿಕಾರಿ. ರೈತ ಬಾಂಧವರಿಗೆ ವೈಯಕ್ತಿಕವಾದಂಥ ಸವಲತ್ತುಗಳನ್ನು ವಿತರಿಸುವಂಥ ಯಾವುದಾದ್ರೂ ಇಲಾಖೆ ಇದೆ ಅಂದರೆ ತೋಟಗಾರಿಕೆ ಇಲಾಖೆ. ಏನಕ್ಕಪ್ಪ ಅಂದರೆ ನಮ್ಮಲ್ಲಿ ಅತ್ಯಂತ ಯಶಸ್ವಿಯಾಗಿ ರೈತರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ತಲುಪುವಂಥ ಒಂದು ಪ್ರಯತ್ನ ಆಗ್ತದೆ. ಅತಿ ಮುಖ್ಯವಾದಂಥ NRIG ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದಿದೆ. ಈ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಲ್ಲ ರೈತ ಬಾಂಧವರಿಗೆ ಏನು ನಮ್ಮ ತೋಟಗಾರಿಕಾ ಬೆಳೆಗಳು, ಅಡಿಕೆ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಬಾಳೆ ಆಗ್ಬೋದು, ತೆಂಗಾಗ್ಬೋದು, ಎಲ್ಲ ತೋಟಗಾರಿಕಾ ಬೆಳೆಗಳಿಗೆ ವಿಶೇಷವಾಗಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಎಲ್ಲರಿಗೂ ಕೂಡ ಕೂಲಿ ಮೊತ್ತ, ಅಡಿಕೆ ಗಿಡ ಪ್ಲಾಂಟಿಂಗ್ನ ಮಾಡ್ತೀರಿ, ಆ ಪ್ಲಾಂಟಿಂಗ್ ಮಾಡಿದಂಥ ಅಡಿಕೆ ಗಿಡಗಳಿಗಾಗ್ಬೋದು, ತೆಂಗಿನ ಗಿಡಗಳಿಗಾಗ್ಬೋದು, ಸಪೋಟ ಗಿಡಕ್ಕಾಗ್ಬೋದು, ಇವೆಲ್ಲಕ್ಕೂ ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ಜಾಬ್ ಕಾರ್ಡನ್ನು ಹೊಂದಿರುವಂಥ ರೈತ ಬಾಂಧವರಿಗೆ ಕೂಲಿ ವೆಚ್ಚವನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ನೀವು ಯಾವ್ದು ಆರ್ಟಿಕಲ್ಚರ್ ಕ್ರಾಪ್ನ ಏನು ಮಾಡ್ತೀರಿ, ಎಲ್ಲ ಆರ್ಟಿಕಲ್ಚರ್ ಕ್ರಾಪ್ಗಳನ್ನು ಮಾಡಿದಂಥವ್ರಿಗೆ ನಾವು ಅದರಲ್ಲಿ ಕೂಲಿ ವೆಚ್ಚವನ್ನು ಕೊಡ್ತೀವಿ. ಇದಕ್ಕೆ ಬಹುಮುಖ್ಯವಾಗಿ ಎಲ್ಲ ರೈತ ಬಾಂಧವರು ಕೂಡ ಕಡ್ಡಾಯವಾಗಿ ಜಾಬ್ ಕಾರ್ಡನ್ನು ಹೊಂದಿರಬೇಕು. ಮತ್ತು ಇದರ ಜೊತೆಗೆ ಈ ರೇಷನ್ ಕಾರ್ಡ್ ಅಂದರೆ BPL ಕಾರ್ಡನ್ನು ಹೊಂದಿರಬೇಕು. ಅಂದರೆ APL ಕಾರ್ಡನ್ನು ಹೊಂದಿದಂಥ ರೈತರು ಕೂಡ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನು ಮಾಡಿಸ್ಕೊಂಡ್ರೆ ಅವರು ಕೂಡ NRIGನಲ್ಲಿ ಸವಲತ್ತನ್ನು ತಗೋಬೋದು. ನೀವು ಯಾವುದೇ ಆ ತೋಟಗಾರಿಕಾ ಬೆಳೆ ಅಂತಂದರೆ ಅಡಿಕೆ, ಕಾಳುಮೆಣಸು, ತೆಂಗು, ಮಾವು, ಸಪೋಟೊ ಮತ್ತು ಪಪಾಯಿ, ನುಗ್ಗೆ, ಬಾಳೆ ಎಲ್ಲ ಬೆಳೆಗಳಿಗೂ ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ಇದು ಅತ್ಯಂತ ಒಂದು ಬಹುಮುಖ್ಯವಾದಂಥ ಮತ್ತು ರೈತರಿಗೆ ಅತಿ ಹೆಚ್ಚು ಕೊಡಲಿಕ್ಕೆ ಅವಕಾಶ ಇರುವಂಥ ಒಂದು ಯೋಜನೆ ಅಂತಂದರೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸವಲತ್ತನ್ನು ಪಡ್ಕೋಬೋದು. ಮತ್ತು ಜೊತೆಗೆ ನಮ್ಮಲ್ಲಿ NHM ಅಂತ ಒಂದು ಸ್ಕೀಮ್ ಇದೆ, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂತ. ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಎಲ್ಲ ನೀವು ಆರ್ಟಿಕಲ್ಚರ್ ಕ್ರಾಪ್ಗಳೇನಿರ್ತದೆ ಆ ಎಲ್ಲ ಆರ್ಟಿಕಲ್ಚರ್ ಇಲಾಖೆಯಿಂದ ರೈತರ ಒಂದೇ ಬ್ಯಾಂಕ್ ಅಕೌಂಟಿಗೆ ಸಹಾಯಧನವನ್ನು ಕೊಡ್ತೀವಿ. ಅಂದರೆ ಇದರಲ್ಲಿ ನೀವೇನು ಬಾಳೆ ಹಾಕಿರ್ತೀರಾ ಅಥವಾ ತೆಂಗು ಹಾಕಿರ್ತೀರಾ ಅಂಥ ಒಂದು ಬೆಳೆಗಳಿಗೆ ಪರಿಶೀಲಿಸಿ ನಾವು ಅವರಿಗೆ ಒಂದು ಬ್ಯಾಂಕ್ ಖಾತೆಗೆ ಕೊಡುವಂಥ ಒಂದು ಪದ್ಧತಿನೂ ಕೂಡ ಇದೆ. ಮತ್ತು ಅದರ ಜೊತೆಗೆ ಯಂತ್ರ ಖರೀದಿ ಅಂದರೆ ರೈತರು ಯಂತ್ರಗಳನ್ನು ಬಳಸಿ ನಾವು ಕೃಷಿಯನ್ನು ಮಾಡಲಿಕ್ಕೆ ಅವಕಾಶ ಇರುವಂಥ ಸಂದರ್ಭದಲ್ಲಿ ಯಂತ್ರಗಳನ್ನು ಖರೀದಿ ಮಾಡಲಿಕ್ಕೆ SC ST ರೈತರು ಫಲಾನುಭವಿಗಳಾಗಿದ್ದರೆ 50% ಸಹಾಯಧನವನ್ನು ಕೊಡ್ತೇವೆ. ಯಾರು ತನ್ನ ಟ್ರ್ಯಾಕ್ಟರ್ನ ಅಥವಾ ಒಂದು ಹಳ ಹೊಡೆಯೋ ಮಿಷಿನ್ ಆಗಿರ್ಬೋದು, ಮತ್ತು ಗುಂಡಿ ತೆಗೆಯೋ ಮಿಷಿನ್ ಆಗಿರ್ಬೋದು, ಮತ್ತು ಮರ ಕೊಯ್ಯೋ ಮಿಷಿನ್ ಆಗಿರ್ಬೋದು, ಇದನ್ನು ತಾವು ಯಾರು ಖರೀದಿ ಮಾಡ್ತೀರಿ ಈ ಎಲ್ಲ ಖರೀದಿ ಮಾಡಿದಂಥವರಿಗೆ 50%ನ SC ST ರೈತರಿಗೆ ಸಹಾಯಧನವನ್ನು ಕೊಡ್ತೇವೆ. ಇದು ಇಲಾಖೆ ವತಿಯಿಂದ. ಮತ್ತು ಜನರಲ್ ಹೆಸರಲ್ಲಿದ್ದಂಥವ್ರಿಗೆ 40% ಸಹಾಯಧನವನ್ನು ಕೊಡ್ತೇವೆ. ಮಹಿಳೆ ಹೆಸರಿನಲ್ಲಿದ್ದಂಥ RTCಯನ್ನು ಹೊಂದಿರೋಂಥ ಮಹಿಳೆಯರಿಗೆ 50% ಸಹಾಯಧನವನ್ನು ಎಲ್ಲ ಯಂತ್ರ ಖರೀದಿ ಮಾಡಿದವ್ರಿಗೆ, ಹಳ ಹೊಡೆಯೋ ಯಂತ್ರ ಆಗಿರ್ಬೋದು, ಮತ್ತು ಏನು ಮರ ಕೊಯ್ಯೋ ಮಿಷಿನ್ ಆಗಿರ್ಬೋದು, ಅಥವಾ ನೀವೇನು ಮೇವು ಕತ್ತರಿಸುವ ಯಂತ್ರ ಆಗಿರ್ಬೋದು, ಎಲ್ಲ ಯಂತ್ರಗಳು ಕೂಡ 50% ಸಹಾಯಧನವನ್ನು ಕೊಡ್ತೇವೆ.
ಇನ್ನು ಅತ್ಯಂತ ವಿಶೇಷವಾಗಿ ಪ್ಯಾಕ್ ಹೌಸ್ ಅಂತ ಕೊಡ್ತೀವಿ. ಸರ್ವೆ ನಂಬರಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಂತವ್ರಿಗೆ 20 ಮತ್ತು 30 ಅಡಿ ಅಳತೆಯಲ್ಲಿ ಯಾರು ಮನೆಯನ್ನು ನಾವು ಏನು ಸರ್ವೆ ನಂಬರಲ್ಲಿ ಅಥವಾ ತೋಟದಲ್ಲಿ ನಿರ್ಮಾಣ ಮಾಡ್ಕೊಳ್ತಾರೆ ಅವ್ರಿಗೂ ಕೂಡ 50% 2 ಲಕ್ಷ ರೂಪಾಯಿನ ಸಹಾಯಧನವನ್ನು ಕೊಡ್ತೀವಿ. SC ST ಅವ್ರಿಗೂ ಕೂಡ 2 ಲಕ್ಷ, ಜನರಲ್ ಅವ್ರಿಗೂ ಕೂಡ 2 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತೇವೆ. ನಮ್ಮಲ್ಲಿ ಹನಿ ನೀರಾವರಿ ಅಂತ ಇದೆ, ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆ ಅಂತ. ಇಲ್ಲಿ ಎಲ್ಲ ತೋಟಗಾರಿಕಾ ಬೆಳೆಗಳಿಗೆ 90% ಸಹಾಯಧನವನ್ನು ಕೊಡ್ತೇವೆ. ನೀವೇನು ಹನಿ ನೀರಾವರಿಯನ್ನು ಅಳವಡಿಸ್ಕೋಬೇಕು ಅಂದಾಗ ಹಾರ್ಟಿಕಲ್ಚರ್ ಕಾರ್ಪ್ ಬಾಳೆ, ಅಡಿಕೆ, ತೆಂಗು, ಸಪೋಟೊ ಮತ್ತು ತರಕಾರಿ ಮತ್ತು ಹೂವಿನ ಬೆಳೆಗಳಿಗೂ ಕೂಡ 90% ಸಹಾಯಧನವನ್ನು ಕೊಡುವಂಥ ಒಂದು ಪದ್ಧತಿ ಇದೆ. ಇದಕ್ಕೂ ಕೂಡ ನಾವು ಏನು ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿಗೂ ಕೂಡ ಸಹಾಯಧನವನ್ನು ಕೊಡ್ತೀವಿ. ಸಂಬಂಧಪಟ್ಟಂಥ ರೈತ ಬಾಂಧವರು ಕೃಷಿಯನ್ನು ಮಾಡಲಿಕ್ಕೆ ಇಚ್ಛಿಸುವಂಥವರು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ಎಲ್ಲರಿಗೂ ಕೂಡ ಆದಂಥ ತನ್ನ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಹಾಯಧನವನ್ನು ಕೊಡುವಂಥ ಒಂದು ಪದ್ಧತಿ ಇದೆ. ಇದಕ್ಕೆ ರೈತರು ಕಡ್ಡಾಯವಾಗಿ ಅವರ ಹೆಸರಲ್ಲಿ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಪಾಣಿ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು. ಇದು ಕಡ್ಡಾಯ. ಯಾರು ಫಲಾನುಭವಿ ಆಗಿರ್ತಾರೆ ಫಲಾನುಭವಿ ಹೆಸರಿನಲ್ಲೇ RTC ಇರುವಂಥದ್ದು ಒಂದು ಕಡ್ಡಾಯ. ಇದನ್ನು ದಯಮಾಡಿ ಈ 3 ದಾಖಲೆಯನ್ನು ತಾವು ಸಂಬಂಧಪಟ್ಟಂಥವ್ರು ಯಾರು ಹಾರ್ಟಿಕಲ್ಚರ್ ಮತ್ತು ಪಾಲಿ ಹೌಸ್ ಅಂತ ಹೇಳ್ತೀವಿ, ಪಾಲಿ ಹೌಸ್ ಮಾಡಲಿಕ್ಕೂ ಕೂಡ ನಾವು ಕೊಡ್ತೇವೆ. ಮತ್ತು ಇತ್ತೀಚೆಗೆ ಕರೆಂಟಿನ ಒಂದು ಜಮೀನು ದೂರ ಇರೋಂಥ ಸೋಲಾರ್ ಪಂಪ್ ಸೆಟ್ ಅಂತ ಬರ್ತೀವಿ, ಅದಕ್ಕೆ ಸೋಲಾರ್ ಪಂಪ್ ಸೆಟ್ಗೂ ಕೂಡ ನಾವು ಸಹಾಯಧನವನ್ನು ಕೊಡ್ತೇವೆ. ಯಾರು ರೈತರು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಏನಾದರೂ ತಮ್ಮ ಸಮಸ್ಯೆಗಳಾಗಿರ್ಬೋದು, ಮರಸು ಗ್ರಾಮ ಪಂಚಾಯಿತಿ ಅಥವಾ ನಮ್ಮ ಇಲಾಖೆಯಲ್ಲಿ ಯಾವುದೂ ಕೂಡ ರೈತರ ಅರ್ಜಿಗಳನ್ನಾಗಲಿ ಅಥವಾ ಉದ್ದೇಶಪೂರಿತವಾಗಿ ಇಟ್ಕೊಳ್ಳೋದಾಗಲಿ ಸುಚ್ಚೋದಾಗಲಿ ಪ್ರಯತ್ನವನ್ನು ಮಾಡೋದಿಲ್ಲ. ಯಾರು ರೈತ ಬಾಂಧವರು ಅರ್ಹ ಇರ್ತೀರಿ ಅವರೆಲ್ಲರೂ ಕೂಡ ನಮ್ಮ ಇಲಾಖೆಯಲ್ಲಿ ಅದು ಅರ್ಜಿಗಳನ್ನು ವಿಲೇವಾರಿಯನ್ನು ಕೂಡ ಮಾಡಿದ್ದೀವಿ. ಅಂದರೆ ಈ ಭಾಗದ ರೈತರಿಗೆ ಅಥವಾ ಇಲ್ಲಿ ಬಂದಿರುವಂಥ ಯಾರಿಗಾದರೂ ಕೂಡ ನಮ್ಮ ಇಲಾಖೆಯಲ್ಲಿ ಏನಾರ ಸಂಬಂಧಿಸಿದಂಥ ಸಮಸ್ಯೆ ಇದ್ರೂ ಕೂಡ ಅದನ್ನು ಹೇಳಿದರೆ ಅದನ್ನು ಕೂಡ ಇತ್ಯರ್ಥವನ್ನು ಮಾಡ್ತೀವಿ. ತಾವು ತಮ್ಮ ಇಲಾಖೆಯನ್ನು ಪರಿಪೂರ್ಣವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳದೇನೆ ಅಂದರೆ ರೈತರು ನಾವು ಪ್ರೋತ್ಸಾಹಿಸ್ತೂ ಕೂಡ ತೋಟಗಾರಿಕಾ ಬೆಳೆಗಳು ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ದಯಮಾಡಿ ತಾವು ಯಾರಾದರೂ ಕೂಡ ಸಂಪರ್ಕವನ್ನು ಮಾಡ್ಬೋದು ಅಂತ ಹೇಳಿ ಮಾತಾಡಲಿಕ್ಕೆ ನಮ್ಮ ಇಲಾಖೆಯಲ್ಲಿರುವಂಥ ಸ್ಕೀಮ್ಗಳನ್ನು ಪರಿಚಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮ ನಿರ್ಮಾಪಕರಿಗೆ ಮತ್ತು ಗ್ರಾಮಸ್ಥರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ ಆಲೂರು ತಾಲೂಕು ಮರಸು ಗ್ರಾಮದಲ್ಲಿ ಹಾಸನ ಆಕಾಶವಾಣಿಯು ಹಮ್ಮಿಕೊಂಡಿದ್ದ ಹಳ್ಳಿ ಧ್ವನಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಹಳ್ಳಿ ಧ್ವನಿ ಕಾರ್ಯಕ್ರಮದ ನಿರೂಪಣೆ ಅರಕಲಗೂಡು ವಿ ಮಧುಸೂದನ್. ಸಂಕಲನಕ್ಕೆ ಸಹಕಾರ ಪವಿತ್ರ ಎಚ್ಜಿ, ನಾಜಿಮಾ ಬಾನು ಮತ್ತು ಶಮಿತಾ. ಇಲ್ಲಿಯವರೆಗೆ ಹಳ್ಳಿ ಧ್ವನಿ ಬಿತ್ತರವಾಯಿತು.